at the top of Gabala mountain. ನಮಸ್ಕಾರ ಕರ್ನಾಟಕ. ಇವತ್ತು ಡೇ 3. ಒಂದು ಸೂಪರ್ ಮಾರ್ಕೆಟಲ್ಲಿ ಇದ್ವಿ ಅಜರ್ಬೈಜಾನಿಂದು. ಸೊ ನಾವು ಗೋಬಸ್ತಾನ್ಗೆ ಹೋಗ್ತಿದ್ವಿ. ಸೊ ಲೆಟ್ಸ್ ಬೈ ಸಮ್ ಸ್ನ್ಯಾಕ್ಸ್. ಬನ್ನಿ ಏನಾದರೂ ತೊಗೊಳ್ಳೋಣ. ಗೈಸ್, ನೀವು ಗೋಬಸ್ತಾನ್ ಕಡೆ ಏನಾದರೂ ಹೊರಟಿದ್ರೆ ಇಲ್ಲೇ ಸ್ನ್ಯಾಕ್ಸ್ ತೊಗೊಂಬಿಡಿ ಎಲ್ಲಾದರೂ ಸೂಪರ್ ಮಾರ್ಕೆಟಲ್ಲಿ. ಯಾಕಂದರೆ ಅಲ್ಲಿ ಆಮೇಲೆ ಸಿಗೋದಿಲ್ಲ, ಅದಕ್ಕೆ ಏನು ಊಟ ಕಷ್ಟ, ಸ್ವಲ್ಪ ಲಾಂಗ್ ಜರ್ನಿ ಅಲ್ಲ ಅದಕ್ಕೆ. ಸೊ ಬನ್ನಿ ಮುಂದೆ ಹೋಗೋಣ. ಸೊ ಗೈಸ್ ನೋಡಿ, ಪೆಟ್ರೋಲ್ ಸ್ಟೇಷನ್ ಹೇಗಿರುತ್ತೆ ಅಂತ, ಡೀಸೆಲ್ ಸ್ಟೇಷನ್ನು ಅಜರ್ಬೈಜಾನಿಂದು. ಯು ಕ್ಯಾನ್ ಸಿ ದರ್ ಪೆಟ್ರೋಲ್ ಹಾಕ್ಸೋಣ ಬನ್ನಿ. ಸಾರಿ, ಇದು ಡೀಸೆಲ್, ಆ್ಯಕ್ಚುಲಿ ಡೀಸೆಲ್ ಹಾಕ್ಸೋಣ ಬನ್ನಿ. ಸೊ ಗೈಸ್, ಆ ರೆಡ್ ಕಲರ್ ಅಪಾರ್ಟ್ಮೆಂಟ್ಸ್ ಏನು ನೋಡ್ತಿದ್ದೀರಾ ನೀವು ಅಲ್ಲಿ, ಝೂಮ್ ಇನ್ ಮಾಡ್ತೀನಿ ನೋಡಿ. ಸೊ ಆ ಅಪಾರ್ಟ್ಮೆಂಟ್ಸ್ನ ಇಲ್ಲಿನ ಪ್ರೆಸಿಡೆಂಟ್ ಏನಿದ್ದಾರೋ ಅವರು ಬಡ ಜನಕ್ಕೆ ಫ್ರೀಯಾಗಿ ಕೊಡ್ತಾರೆ ಲೆಕ್ಕ ಹಾಕಿ. ಇಲ್ಲೇ ಗೌರ್ಮೆಂಟ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಬಿಲೋ ಪ್ಯೂರಿಟಿ ಲೈನ್ ಇರೋರು ಎಲ್ಲ ಈ ಅಪಾರ್ಟ್ಮೆಂಟ್ಸಲ್ಲಿ ಫ್ರೀಯಾಗಿ ಮನೆ ಕೊಡ್ತಾರೆ ಪರ್ಮನೆಂಟಾಗಿ. ಸೊ ಗೈಸ್, ಇಲ್ಲಿ ನೋಡಿ ಮೇಕೆಗಳಿದ್ದಾವೆ, ಕಾಣಿಸ್ತಿದೆ ನಿಮಗೆ. ಈ ಅಜರ್ಬೈಜಾನಿ ಮೇಕೆ ಹೆಸರು ಕೊಯೂನ್ ಅಂತ. ಚೆನ್ನಾಗಿದೆ ನೋಡಿ, ಲ್ಯಾಂಡ್ಸ್ಕೇಪ್ಸ್ ನೋಡಿ ಯಾವ ಥರ ಇದೆ ಅಂತ. ಈಸಿ ಅಲ್ವಾ? ಸೀದರ್ ಅಲ್ಲಿ ಒಂದೊಂದು ಫ್ಯೂಲ್ ಸ್ಟೇಷನ್ಗಳು. ಯೂಶ್ವಲಿ ಗೈಸ್, ಈ ಫ್ಯೂಲ್ ಸ್ಟೇಷನ್ಗಳಲ್ಲೆಲ್ಲ ನಿಮಗೆ ಏನಾದರೂ ತಿನ್ನೋಕೆ ಹೋದರೆ ಕಾಸ್ಟ್ಲಿ. ನೀವು ಬೇರೆ ಕಡೆ ತಿನ್ನೋದೇ ನಾನು ಸಜೆಸ್ಟ್ ಮಾಡೋದು. ಸೊ ಗೈಸ್, ನಾವೀಗ ಗೋಬಸ್ತಾನ್ ವಿಲೇಜಿಗೆ ಎಂಟ್ರಿ ಆಗ್ತಿದ್ವಿ. ಇಲ್ಲಿ ನೋಡ್ಬೋದು ದ ಬೋರ್ಡ್ ಗೋಬಸ್ತಾನ್. ಸೊ ಗೈಸ್, ಅಲ್ಲಿ ನೋಡ್ತಿರ್ಬೋದು, ನಾವು ಅಲ್ಪಾಕಾ ಫಾರ್ಮ್ಸಿಗೆ ಬಂದ್ವಿ ಫೈನಲಿ. ಸೊ ಅಲ್ಪಾಕಾ ಫಾರ್ಮ್ಸ್ ಏನಕ್ಕೆ ಫೇಮಸ್ ಅಂದರೆ ಅಲ್ಲಿ ಲ್ಯಾಂಬ್ ಇದೆ. ಲ್ಯಾಂಬ್ ಬಂದು ನೀವು ತಿಂತೀರಲ್ಲ, ಭಾಳ ಜನ ತಿಂತಾರೆ. ಆ ಪ್ರಾಣಿಗಳಿದ್ದಾವೆ, ಅದ್ರ ಹೆಸರು ಅಲ್ಪಾಕಾ ಅಂತ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದ ಅಲ್ಪಾಕಾ ಫಾರ್ಮ್. ಚೆನ್ನಾಗಿರುತ್ತೆ ಅನ್ಕೊಳ್ತೀನಿ. ಬನ್ನಿ, ಇದು ಪಾಪ್ಯುಲರ್ ಟೂರಿಸ್ಟ್ ಡೆಸ್ಟಿನೇಷನ್ ಆ್ಯಕ್ಚುಲಿ. ಇದು ಇಂಡಿಯನ್ಸಿಗಾಗಲಿ ಅರೇಬಿಯನ್ ಟೂರಿಸ್ಟ್ಸಿಗಾಗಲಿ. ಸೊ ಇದು ಶಮಾಕಾ ಸಿಟಿ ಆ್ಯಕ್ಚುಲಿ. ಇಲ್ಲಿ ನೋಡ್ಬೋದು, ವಿ ಫೈನಲಿ ಎಂಟರ್ಡ್ ಇಟ್. ಆಗಲೇ ಬೋರ್ಡ್ ತೋರಿಸ್ದಂಗೆ. ಸೊ ಬನ್ನಿ ಶಮಾಕಾ ಫಾರ್ಮ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಸೊ ಗೈಸ್, ಅಲ್ಲಿ ನೋಡಿದ್ರಲ್ಲ, ಸೊ ಈ ಏರಿಯಾ ವೈನಿಗೆ ತುಂಬ ಫೇಮಸ್ಸು. ಶಮಾಕಿ ನಾಟ್ ಫಾರ್ ಓನ್ಲಿ ಅಲ್ಪಾಕಾ ಫಾರ್ಮ್ಸ್, ವೈನಿಗೂ ತುಂಬ ಫೇಮಸ್ ಇದೆ ಈ ಜಾಗ. ನೋಡ್ಬೋದು, ಯು ಕ್ಯಾನ್ ಸಿ ದ ವ್ಯೂ ದೇರ್, ಬ್ಯೂಟಿಫುಲ್. ಸೊ ಗೈಸ್, ನಾವು ಫೈನಲಿ ಅಲ್ಪಾಕಾ ಫಾರ್ಮ್ಸಿಗೆ ಬಂದ್ವಿ. ಈಗ ಇಲ್ಲಿಂದ ವಿ ಕ್ಯಾನ್ ಟೇಕ್ ರೈಟ್. ಎಸ್, ವಿಲ್ ಟೇಕ್ ರೈಟ್. ಇದೆ ಈ ಥರ ಒಂದು ಗೇಟ್ ಬರುತ್ತೆ ಅಲ್ಪಾಕಾ ಫಾರ್ಮ್ಸಿಗೆ. ಫೈನಲಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಇಟ್. ಸೊ ಗೈಸ್, ಆ ಜಾಗ ನೋಡ್ತಿರ್ಬೋದು ಅಲ್ಲಿ ಮೇಲ್ಗಡೆ ನೀವು. ಅಲ್ಲಿ ಮೇಸಾರಿನ್ ಅಂತ ಕರೀತಾರೆ ಅದಕ್ಕೆ. ಬೇಸಿಕ್ಲಿ ಅದೊಂದು ವೈನ್ ಹೆಸರು, ಇಲ್ಲೇ ಫೇಮಸ್ ವೈನ್ ಹೆಸರು ಪ್ಲಸ್ ಜಾಗದ ಹೆಸರು ಕೂಡ. ಸೊ ಇಲ್ಲಿ ಮೆಹಸರಿನ್ ವೈನ್ ತುಂಬ ಅಂದರೆ ತುಂಬಾ ಫೇಮಸ್ಸು. ಯು ಕ್ಯಾನ್ ಹ್ಯಾವ್ ಹಿಯರ್ ಇಫ್ ಯು ಕಮ್ ಹಿಯರ್. ಐ ಆಮ್ ಸಜೆಸ್ಟಿಂಗ್ ದ್ಯಾಟ್. ನಾವೀಗ ಅಲ್ಪಾಕಾ ಫಾರ್ಮ್ಸಲ್ಲಿದ್ದೀವಿ. ಬೇಸಿಕ್ಲಿ ಯಾವುದೋ ಒಂದು ಟೂರಿಸ್ಟ್ ಗ್ರೂಪ್ ಬಂದಿದೆ ಅಂತಿಲ್ಲಿ, ಅದಕ್ಕೆ ಒಂದು 30 ಮಿನಿಟ್ಸ್ ವೇಟ್ ಮಾಡಬೇಕು. ಬಿಕಾಸ್ ದೇ ಹವ್ ರಿಸರ್ವ್ಡ್ ದೇರ್ ದ ಹೋಲ್ ಫಾರ್ಮ್ ಟು ದೆಮ್. ಸೊ ಒಂದು ಗ್ರೂಪ್ ಟೂರಿಸ್ಟ್ ಇರ್ಬೋದು, ಗ್ರೂಪ್ಸು. ಸೊ ಇಲ್ಲಿ ನೋಡ್ಬೋದು ನೀವು ಅಲ್ಪಾಕಾಗಳಿದಾವಲ್ಲಿ. ಲ್ಯಾಂಪ್ ವಿಚ್ ಐ ವಾಸ್ ಸೇಯಿಂಗ್ ಇನ್ ದ ವಿಡಿಯೋ ಅರ್ಲಿಯರ್. ತುಂಬ ಚೆನ್ನಾಗಿದೆ ಲೊಕೇಶನ್, ಮಾತ್ರ ಸಖತ್ತಾಗಿದೆ ಮಾತ್ರ. ನಾನು ಯುರೋಪ್, ಸ್ವಿಟ್ಜರ್ಲ್ಯಾಂಡ್ ನೋಡಿದ್ನಲ್ಲ ಇನ್ಸ್ಟಾಗ್ರಾಮಲ್ಲಿ, ಅದೇ ಥರ ಇದೆ ಗುರು, ಸೇಮು ಈ ಲ್ಯಾಂಡ್ಸ್ಕೇಪು. ಗೈಸ್, ನೀವು ಅಲ್ಪಾಕಾ ಫಾರ್ಮ್ಸಿಗೆ ಬಂದಮೇಲೆ ಶೂಸ್ನ ಚೇಂಜ್ ಮಾಡಬೇಕಿಲ್ಲಿ. ಈ ಶೂಸ್ ಹಾಕೊಳಂಗಿಲ್ಲ. ಸೊ ಅಲ್ಲಿದೆ ನೋಡಿ ಶೂಸು. ಸೊ ಇದೇ ರಿಸೆಪ್ಷನ್ನು. ಸೊ ಲೆಟ್ಸ್ ಚೇಂಜ್ ದ ಶೂಸ್. ಗೈಸ್, ನಾವು ಅಲ್ಪಾಕಾ ಫಾರ್ಮ್ಸಿಗೆ ಬಂದ್ವಿ ಫೈನಲಿ, ನೋಡ್ಬೋದು. ಸೊ ವಿ ಆರ್ ವೇಟಿಂಗ್. ಸೊ ಶೂಸ್ ಚೇಂಜ್ ಮಾಡ್ಕೊಂಡ್ವಿ, ನೋಡ್ಬೋದು ಇಲ್ಲಿ. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ನಮ್ಮ ಎಕ್ಸ್ಪೀರಿಯನ್ಸ್ ಅಂತ.
Hello. Hi. So please don't stay behind and touch backside because they can kick like horses. Be careful with this, and sometimes they can split because they're camel family. When they get angry, they can split. We keep separate the girls and boys. At first, you go to the girls' side. Don't touch them because they're pregnant. They can split on you. They are always in bad mood. Be careful with this. And when you finish your food, you go to the boys' side. You can hug them, pat them, take a photo with them, take a selfie, recording the video, all of this. That's it. Have a good time. Thank you. Thank you. ಸೊ ಗೈಸ್ ಇಲ್ಲಿ ನೋಡ್ಬೋದು ಇದು ಲ್ಯಾಂಪ್ ಫುಡ್ಡು ಯು ಕ್ಯಾನ್ ಸಿ ಇಯರ್. ಸೊ ನಮ್ಮ ಆಗಲೇ ಅಲ್ಲಿ ರಿಸೆಪ್ಷನಿಸ್ಟ್ ಹೇಳ್ದಂಗೆ ಸೊ ಯು ಹ್ಯಾವ್ ಟು ಬಿ ಕೈಂಡ್ ಟು ದೆಮ್. ಫೀಮೇಲ್ ಲ್ಯಾಂಪ್ಸ್ ಹತ್ರ ಹೋಗಿ ನೀವು ಮಿಸ್ಬಿಹೇವ್ ಅಂದರೆ ಏನಂತೀರಾ, ಜಾಸ್ತಿ ಆಟ ಆಡಬಾರ್ದು. ಸೊ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅದ್ರ ಹತ್ರ ಹೋಗಿ, ಬಿಕಾಸ್ ದೇ ಆರ್ ಆಲ್ವೇಸ್ ಪ್ರೆಗ್ನೆಂಟ್, ದೇ ಆರ್ ಆಲ್ವೇಸ್ ಇನ್ ಬ್ಯಾಡ್ ಮೂಡ್. ದಟ್ಸ್ ವೈ ಯು ಕ್ಯಾನ್ ಸಿ ಇಯರ್ ವಿ ಆರ್ ಇನ್ ದ ಅಲ್ಪಾಕಾ ಫಾರ್ಮ್ಸ್. ನೋಡಿ ಗೈಸ್, my friend is feeding the alpacas. So yeah. ಸೊ ಗೈಸ್ ಇದು ವುಮೆನ್ ಅಲ್ಪಾಕಾ ಇಲ್ಲಿ ನೋಡ್ಬೋದು, ಇದು ಹೆಣ್ಣು. ಸೊ ನಾವು ಲೆಟ್ಸ್ ಗೋ ಟು ದ ಬಾಯ್ಸ್ ಸೆಕ್ಷನ್ ಅಂತಾನೆ ಹೇಳ್ತೀನಿ. ಸೊ ಮೆನ್ ಅಲ್ಪಾಕಾನ ನೋಡೋಣ ಬನ್ನಿ. ಈಗ ದೇರ್ ಆರ್ ಲಾಟ್ ಆಫ್ ಟೂರಿಸ್ಟ್ ಹಿಯರ್ ನೋಡ್ಬೋದು ಇದೆಲ್ಲ. ಸೊ ಗೈಸ್ ಇದರ ಹೆಸರು ಜೇಮ್ಸ್ ಬ್ರೌನ್ ಅಂತ ಇಲ್ಲಿ ನೋಡ್ಬೋದು ನೀವು. ಇಸ್ ವೆರಿ ಕ್ಯೂಟ್. ಇದು ಮೇಲ್ ಅಲ್ಪಾಕಾ ಹೇಳ್ಬೇಕಂದ್ರೆ ನೋಡ್ಬೋದು. ಇದೆಲ್ಲ ಹುಲ್ಲು ಏನೋ ತಿನ್ನಿಸಿದ್ದಾರೆ ಇದಕ್ಕೆ. ಸೊ ಇಸ್ ವೆರಿ ಕಾಮ್. ಇಲ್ಲಿ ನೋಡ್ಬೋದು ಸುಮ್ಮನೆ ಇದಾವೆ ಕಂಪೇರ್ಡ್ ಟು ಫೀಮೇಲ್ ನೋಡ್ಬೋದು. ವೈಟ್ ಮೇಲ್, ಇಲ್ಲೊಂದು ವೈಟ್ ಮೇಲ್ ಇದೆ ನೋಡಿ ಹೇಗೆ ತಿಂತಿದ್ದಾವೆ. ವೆರಿ ಕ್ಯೂಟ್, ಯು ಕ್ಯಾನ್ ಸಿ ದಟ್. ಅದು ಗಕಾರ್, ಕಾಗಶ್. ಸೊ ಇದರ ಹೆಸರು ಕಗಶ್ ಅಂತ ಇಲ್ಲಿ ನೋಡ್ಬೋದು. ಕಗಶ್ ಇದರ ಹೆಸರು. ವಾತಾವರಣ ನೋಡಿ ಗೈಸ್ ಸಖತ್ತಾಗಿದೆ ಅಲ್ಲೆಲ್ಲ. ಯು ಕ್ಯಾನ್ ಸಿ ದೇ ಇದೆಲ್ಲ ನೋಡ್ಬೋದು ನೀವು ವಾತಾವರಣ. ಇಟ್ಸ್ ಕ್ವೈಟ್ ನೈಸ್. ಸೊ ಗೈಸ್ ನೋಡ್ಬೋದು ಇಲ್ಲಿ ಇನ್ನೊಂದು 3 ತಿಂಗಳು ಅಂದರೆ ಮೇ, ಜೂನ್, ಜುಲೈ, ಆಗಸ್ಟು ನಮ್ಮಲ್ಲೆಲ್ಲ ಮಳೆಗಾಲ, ಇಲ್ಲಿ ಸಮ್ಮರ್ ಬರುತ್ತಂತೆ. ಇದೆಲ್ಲ ಗ್ರೀನ್ರಿ, ಈಗೂ ಚೆನ್ನಾಗೇ ಗ್ರೀನ್ರಿ ಇದೆ. ಆದರೆ ಇಲ್ಲೆಲ್ಲ ಬಂದಮೇಲೆ ಹೈವೇಯಲ್ಲಿ ಇಲ್ಲೆಲ್ಲ ಅಲ್ಲಿ ಸ್ಟಾಪ್ ಮಾಡಿ ಇಲ್ಲಿ ಟೀ ಕುಡಿಯೋಕ್ಕೆಲ್ಲ ಬರ್ತಾರೆ ಸಖತ್ತಾಗಿ. ನೋಡಿ ಒಳ್ಳೆ ವ್ಯೂ ಇದೆ ಗುರು. ಯು ಕ್ಯಾನ್ ಸಿ ಹಿಯರ್. ಬ್ಯೂಟಿ ಅಂದರೆ ಇದು ಆ್ಯಕ್ಚುಲಿ ಅದ್ಭುತ. ಸೊ ಗೈಸ್ ಇದನ್ನು ಟಚ್ ಮಾಡಬಾರ್ದಂತೆ, ಇದಕ್ಕೆ ಇಷ್ಟ ಆಗಲ್ಲಂತೆ ಇವನಿಗೆ. ಸೊ ಈಸ್ ವೆರಿ ಅಗ್ರೆಸಿವ್ ಅಂತಲೇ ಹೇಳ್ಬೋದು. ವಾಟ್ಸ್ ಇಸ್ ನೇಮ್? ಅದೋನ್ಸ್. ಇದರ ಹೆಸರು ಅದೋನ್ಸ್ ಅಂತ. ನೋಡಿ ಇಷ್ಟ ಆಗಲ್ಲ ಇದಕ್ಕೆ ಟಚ್ ಮಾಡಿದರೆ. ನೋಡಿ ನೋಡಿ ಸೊ ಗೈಸ್ ಅದ್ರ ಹೆಸರು ಇಜಿ ಪಾಪು, ಇದರ ಹೆಸರು ಜಫಾರ್ ಅಂತ. ಹೇ ಜಫಾರ್, ತಿರ್ಗಲ್ಲ. ವಾಟ್? 4 years. ಇದರ ಹೆಸರು 4 ವರ್ಷದಿದ್ದು. ಮೋಸ್ಟ್ ಆಫ್ ದೆಮ್ ಆರ್ 4 years ಹಿಯರ್. ದ ಏಜ್ ಡಿಫ್ರೆಂಟ್. ನೋಡ್ಬೋದು ನೀರು ಕುಡಿತಾ ಇದೆ ಇಲ್ಲಿ. ಯು ಕ್ಯಾನ್ ಸಿ ಹಿಯರ್. ಟೋಟಲ್ ಏಜ್ 14. ಮೋಸ್ಟ್ ಆಫ್ maximum they live 20-25. ಸೊ ಮ್ಯಾಕ್ಸಿಮಮ್ 25 ವರ್ಷ ಅಂತ ನೋಡಿ ಇವು ಇರೋದು.
ಇದು 4 ವರ್ಷದ್ದು, ಇನ್ನು ಹೆಂಗು ಇಲ್ಲಿರೋದಲ್ಲ, ಇದು 4 ವರ್ಷದ್ದು ಜಫರ್. ಇದು ಕ್ಯೂಟ್ ಇದೆ, ಚೆನ್ನಾಗಿದೆ, ಇಲ್ಲಿ ನೋಡ್ಬೋದು. ತುಂಬ ಕ್ಯೂಟ್ ಇದೆ ಅವರು ಈ ಪ್ರಾಣಿಗಳು, ಇಲ್ಲಿ ನೋಡ್ಬೋದು ನೀವು. ಜಫರ್ ಹೆಸರು ಕೂಡ ಅದೇ ಥರ ಚೆನ್ನಾಗಿ ಇಟ್ಟಿದ್ದಾರೆ. ಸೊ ಇದೊಂದು ಭಾಳ ಜನಕ್ಕೆ ಗೊತ್ತಿಲ್ಲ, ಇಲ್ಲಿ ಅಜರ್ಬೈಜಾನ್ ಟೂರಿಸ್ಟ್ ಪ್ಲೇಸು, ಅಲ್ಪಾಕಾ ಫಾರ್ಮ್ಸು ಇದೆ ಅಂತ. ಸೊ ಐ ಸಜೆಸ್ಟ್ ಯು ಟು ವಿಸಿಟ್ ಹಿಯರ್ ಫಾರ್ ದ ವೈಬ್ ಆ್ಯಂಡ್ ದೇ ವೆಲ್ಕಮ್ ಯು ವೆರಿ ನೈಸ್ಲಿ ಇಫ್ ಯು ಆರ್ ಇಂಡಿಯನ್ ಟೂರಿಸ್ಟ್. ಅದನ್ನು ನಾನು ಮೆನ್ಷನ್ ಮಾಡಲೇಬೇಕಿಲ್ಲಿ. ಬನ್ನಿ. ಸೊ ಗೈಸ್ ನೋಡ್ಬೋದು, ಇವಕ್ಕೆ ಕೋಲ್ಡ್ ವೆದರ್ ಅಂದರೆ ತುಂಬ ಇಷ್ಟ. -30 -40 ಡಿಗ್ರೀಸು ಕೋಲ್ಡ್ ವೆದರ್ ಅಂದರೆ ಇದರಲ್ಲಿ ಇದು ನೋಡ್ಬೋದು, ನೋಡ್ತಾ ಇದ್ದೀರಾ. ಸೊ ನಮ್ಮ ವಿಸಿಟ್ ಮುಗೀತು. ಸೊ ಲೆಟ್ಸ್ ಗೋ ಬ್ಯಾಕ್. ಚೆನ್ನಾಗಿತ್ತು ಫಾರ್ಮ್ಸ್ ಮಾತ್ರ, ಅಲ್ಪಾಕಾ ಫಾರ್ಮ್ಸ್ ಇಲ್ಲಿ ನೋಡ್ಬೋದು. ವಾಪಸ್ ಹೋಗಿ ನಮ್ಮ ಶೂಸ್ನ ಚೇಂಜ್ ಮಾಡೋಣ. ನಮ್ಮ ಶೂಸ್ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ಪರವಾಗಿಲ್ಲ, ಅಷ್ಟೇನಾಗಿಲ್ಲ, ಯು ಕ್ಯಾನ್ ಸಿ. ಸೊ ಗೈಸ್ ನೀವು ಇನ್ಸ್ಟ್ರಕ್ಷನ್ಸ್ ನೋಡ್ಬೋದು ಇಲ್ಲಿ. ನೀವೇನಾದರೂ ಫ್ಯಾಮಿಲಿ ಕರ್ಕೊಂಬಂದರೆ ನೋಡ್ಕೊಂಬಿಡಿ. ಇಲ್ಲೆಲ್ಲ ಟಾಯ್ಸ್ ಎಲ್ಲ ದೊಡ್ಡ ದೊಡ್ಡ ಟಾಯ್ಸ್ ಎಲ್ಲ ತರಂಗಿಲ್ಲ. ನೋ ಪೆಟ್ಸ್ ಆರ್ ಅಲೌಡ್, ನೋ ಲಿಟ್ರಿಂಗ್. ನೋಡಿ ಎಲ್ಲ ಇದೆ, ಈ ಥರ ಇದೆ. ಯು ಶುಡ್ ಫಾಲೋ ದೆಮ್. ಸೊ ಗೈಸ್ ಇಲ್ಲಿ ಗಾರ್ಡನ್ ಕೂಡ ಇದೆ, ಯು ಕ್ಯಾನ್ ಸಿ ಹಿಯರ್. ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ತೀನಿ. ವೈಬ್ ಮಾತ್ರ ಸಖತ್ತಾಗಿದೆ ಇಲ್ಲಿದು, ನೋಡ್ಬೋದು. ಗುಡ್ ವೆದರ್, ವೆರಿ ಗುಡ್ ಪೀಪಲ್, ಯಾ. ಸೊ ಗೈಸ್ ಈ ಏರಿಯಾ ಏನಿದೆಯೋ ವಿಂಟರ್ಸಲ್ಲಿ ತುಂಬ ಡೇಂಜರಸ್. ಇಲ್ಲೆಲ್ಲ ಸ್ನೋ ಬರುತ್ತೆ. ಸೊ ಇಟ್ಸ್ ಸ್ಲಿಪರಿ ಬೇಸಿಕ್ಲಿ. ಡ್ರೈವರ್ ಅದೇ ಹೇಳ್ತಿದ್ದು, ಈ ಏರಿಯಾ ಏನಿದೆಯೋ ಫುಲ್ ಡೇಂಜರಸ್ ಆ್ಯಂಡ್ ಯೆಟ್ ಇಟ್ಸ್ ಬ್ಯೂಟಿಫುಲ್ ಲವ್, ಯು ಕ್ಯಾನ್ ಸಿ. ನಾವೀಗ ಅಲ್ಪಾಕಾ ಫಾರ್ಮ್ಸ್ನ ಬಿಟ್ವಿ. ಈಗ ನಾವು ಗಬಾಲಾ ಕಡೆ ಹೋಗ್ತೀವಿ. ಗಬಾಲಾ ಸ್ಕೀ ರೆಸಾರ್ಟು ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಎಲ್ಲ ಇದೆ ಅಲ್ಲಿ. ಪ್ಲಸ್ ಮೌಂಟೇನ್ಸ್ ಕೂಡ ಇದೆ, ಸ್ನೋವಿ ಮೌಂಟೇನ್ಸು. ಸೊ ಲೆಟ್ಸ್ ಗೋ ದೇರ್. ನೋಡ್ತೀವಿ ಆಕ್ಷು ಸಿಟಿ ಇಲ್ಲಿ. ವಿ ಆರ್ ಆನ್ ಅವರ್ ವೇ ಟು ಗಬಾಲಾ. ವೆರಿ ಡೀಸೆಂಟ್ ಸಿಟಿ, ಅಂದರೆ ದೊಡ್ಡ ಸಿಟಿನೇ ಒಂದು. ಅಲ್ಲಿ ಕಾಣ್ತಿದೆ ನಿಮಗೆ. ಸೊ ಗೈಸ್ ಅಲ್ಲಿ ನೋಡ್ಬೋದು, ಅದು ಕುತಾಬ್ ಅಂತ. ಸೊ ಫೇಮಸ್ ಫುಡ್ಡು ಇಲ್ಲೇದು. ಅಂದರೆ ನಮ್ಮ ಸೈಡ್ ಹೆಂಗೆ ಪಹಾಡಿ ಫುಡ್ ಅಂತಾರೋ, ಈ ಹಿಮಾಚಲ್ ಪ್ರದೇಶ ಮತ್ತು ಲಡಾಖ್ ಸೈಡು. ಸೊ ಈ ಸೈಡು ಕುತಾಬ್ ಅಂತ ನೋಡ್ಬೋದು. ಈ ಥರ ರೋಟಿಯಲ್ಲಿ ತರಕಾರಿ ಎಲ್ಲ ಹಾಕ್ಕೊಡ್ತಾರೆ. ಸೌದೆಯಲ್ಲಿ ಲೈವು ಇದೆಲ್ಲ ನೋಡ್ಬೋದು. ಕ್ರೇಜಿ. ಈಗ ಗಬಾಲಾ ಕಡೆ ಹೋಗ್ತಿದ್ವಿ, ಅದಕ್ಕೆ ಅಲ್ಲಿ ಬಂದು ನೆನೆಸಿದ್ವಿ ತಿನ್ನೋದು. ರೆಡಿ ಆಯ್ತು ನಮ್ಮದು. ಟೇಸ್ಟ್ ಮಾಡೋಣ ಬನ್ನಿ. ಸೊ ಗೈಸ್ ಫುಲ್ ಪ್ಯೂರ್ ತರಕಾರಿಗಳಿದೆ ಇದರಲ್ಲಿ ನೋಡ್ಬೋದು. ಸೊಪ್ಪು ಎಲ್ಲ ಚೆನ್ನಾಗಿದೆ. ಮಶ್ರೂಮು, ಸೊಪ್ಪು, ಇಟ್ಸ್ ಗುಡ್. ಸೊ ಗೈಸ್ ಇದು ಗೋಕಾಯ್ ಪೊಮೊಗ್ರಾನೇಟ್ ಏರಿಯಾ ನಾವು ಎಂಟ್ರ್ ಆಗ್ತಿದ್ವಿ. ಇದು ಪೊಮೊಗ್ರಾನೇಟಿಗೆ ಫೇಮಸ್ಸು ಅಜರ್ಬೈಜಾನಲ್ಲಿ. ಸೊ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪೊಮೊಗ್ರಾನೇಟ್ ಡೆಸ್ಟಿನೇಷನ್ಸ್ ಅಂತಲೇ ಹೇಳ್ಬೋದು. ಇಲ್ಲಿ ಪೊಮೊಗ್ರಾನೇಟ್ ತುಂಬ ಫೇಮಸ್ಸು, ತುಂಬ ಡೆಲಿಷಿಯಸ್ಸು. ವರ್ಲ್ಡ್ ವೈಡಿಂದ ಇಲ್ಲಿ ಬರ್ತಾರೆ ತೊಗೊಳಕ್ಕೆ. ಸೊ ಗೈಸ್ ನೋಡ್ತಿರ್ಬೋದು, ನಾವು ಫೈನಲಿ ಗಬಾಲಾ ಎಂಟ್ರ್ ಆದ್ವಿ. ಆಫ್ಟರ್ ಒಂದು 3 hours 4 hours ಡ್ರೈವ್ ಆದಮೇಲೆ ನೋಡ್ಬೋದು ಗಬಾಲಾ ಅಂತ ಬೋರ್ಡ್ ಹಾಕಿದ್ದಾರೆ. ಈಗ ಕೇಬಲ್ ಕಾರ್ ರೈಡಿಗೆ ಹೋಗೋಣ. ಸೊ ಗೈಸ್ ಈ ಗಬಾಲಾ ಅಲ್ಲಿ ನಿಮಗೆ ಏರ್ಪೋರ್ಟು ಸಿಗುತ್ತೆ ನೋಡ್ಬೋದು. ಒಂದು ಸಣ್ಣ ಟರ್ಮಿನಲ್ದು. ಇಟ್ಸ್ ನಾಟ್ ಇಂಟರ್ನ್ಯಾಷನಲ್, ಇಟ್ಸ್ ನ್ಯಾಷನಲ್. ಇದು ಇಂಟರ್ನ್ಯಾಷನಲ್ ಅಲ್ಲ, ನ್ಯಾಷನಲ್ ಆ್ಯಕ್ಚುಲಿ. ಹವಾಲಿಮಾನಿ ಏರ್ಪೋರ್ಟ್ ಅಂತ ಇದ್ರ ಹೆಸರು.
ನೋಡ್ಬೋದು ಅದೇ ಏರ್ಪೋರ್ಟು ನೋಡಿ, ಗಬಾಲ ಸಿಟಿ ಎಂಟ್ರೆನ್ಸ್ ಯಾವ ಥರ ಇದೆ ಅಂತ. ನಾವೀಗ ತುಫಾನ್ದಂಗ್ ಮೌಂಟೇನ್ ರೆಸಾರ್ಟಲ್ಲಿ ಬಂದ್ವಿ. ಈಗ ಇಲ್ಲಿ ಕೇಬಲ್ ಕಾರ್ ರೈಡ್ನ ಎಂಜಾಯ್ ಮಾಡ್ತೀವಿ. ಸೊ ನೋಡಿ, ಎಲ್ಲ ಕಡೆ ಸ್ನೋ ಇದೆ. ಅಲ್ಲಿದೆ, ಅದ್ಮೇಲೆ ಝೂಮ್ ಮಾಡ್ತಿದ್ದೀನಲ್ಲ, ಅಲ್ಲಿದೆ ಕೇಬಲ್ ಕಾರ್. ಈಗ ಇದೆ, ಇಲ್ಲೆಲ್ಲ ಇದೆ ನೋಡಿ ಸ್ನೋ. ಸೊ ಲೆಸ್ ಸ್ನೋ, ಯಾಕಂದರೆ ಈಗ ವಿಂಟರ್ ಆಲ್ಮೋಸ್ಟ್ ವಿಂಟರ್ ಈಸ್ ಓವರ್, ದ್ಯಾಟ್ಸ್ ವೈ. ಇಲ್ಲಿ ಮರಗಳು ಸಖತ್ತಾಗಿದೆ ನೋಡ್ಬೋದು, ಇಟ್ಸ್ ಕ್ರೇಜಿ. ಒಳ್ಳೆ ಫೋಟೋಸ್ ತಗೋಬೋದು. ನೋಡ್ಬೋದು ಈ ಕಡೆ ಸೈಡಿಗೆ ಬಂದಿದ್ದೆ ನಾನು. ಟೆಂಪ್ರೇಚರ್ ಇಸ್ ಕರೆಂಟ್ಲಿ 1 degree Celsius. ನಾಟ್ ಸೋ ಕೋಲ್ಡ್, ಅಂದರೆ ಅಕಾರ್ಡಿಂಗ್ ಟು ದಿಸ್ ವೆದರ್ ಇಟ್ಸ್ ಗುಡ್. ನೋಡಿ, ವಿತೌಟ್ ಗ್ಲೌಸ್ ಇದ್ದೀನಿ ಅಂದರೆ ಪರವಾಗಿಲ್ಲ ಅಂತಲೇ ಅರ್ಥ. ಇಲ್ಲಿ ಎಲ್ಲ ಕಡೆ ಡಸ್ಟ್ಬಿನ್ಸ್ಗಳು ಇಟ್ಟಿದ್ದಾರೆ, ನೋಡ್ಬೋದು ನೀವೆಲ್ಲ ಇಲ್ಲೆಲ್ಲ. ಸೊ ದೇರ್ ಈಸ್ ನೋ ಲಿಟ್ರಿಂಗ್ ಹಿಯರ್. ಇನ್ ದಿಸ್ ಹೋಲ್ ಕಂಟ್ರಿ ದೇರ್ ಇಸ್ ನೋ ಲಿಟ್ರಿಂಗ್. ಇದುವರೆಗೂ ಎಲ್ಲೂ ಲಿಟರಿಂಗ್ ನೋಡಿಲ್ಲ ನಾನು. ಆಲ್ ಪೂರ್ತಿಯಾಗಿ ಕ್ಲೀನ್ ಇದೆ ಇದು, ನೋಡ್ಬೋದು. ವೈಸ್ ನೀವು ನೋಡ್ಬೋದು, ನಾವು ಫೈನಲಿ ಕೇಬಲ್ ಕಾರ್ ಹತ್ರ ಬಂದಿದ್ದೀವಿ ತುಫಾನ್ದಾಗ. ಯು ಕ್ಯಾನ್ ಸಿ ಹಿಯರ್, ಇಲ್ಲೆಲ್ಲ ಸ್ನೋ ಇದೆ. ಸೊ ಇದರ ಆಲ್ಟಿಟ್ಯೂಡ್ ಗೊತ್ತಿಲ್ಲ ಬೇಸಿಕ್ಲಿ ಎಷ್ಟು ಅಂತ. ಜಾಸ್ತಿ ಏನು ಆಲ್ಟಿಟ್ಯೂಡ್ ಮೇಲೆ ಇಲ್ಲ ನಾವು. ಇನ್ನು ಸ್ನೋ ಇದೆ ಇಲ್ಲಿ, ಫ್ರೆಶ್ ಸ್ನೋಫಾಲ್ ಆಗಿತ್ತು 2 ದಿನದ ಮುಂಚೆ. ಸೊ ಸೇಮ್ ಇಲ್ಲೂ ನಿಮಗೆ ಪರ್ ಹೆಡ್ 15 ಚಾರ್ಜ್ ಮಾಡ್ತಾರೆ ಒಂದು ರೈಡಿಗೆ. ಈಗ ಟಿಕೆಟ್ ಕೌಂಟರ್ ಹತ್ರ ಇದ್ದೀವಿ, ನೋಡ್ಬೋದು ನೀವು ಇಲ್ಲಿ. ಸೊ ಲೆಟ್ಸ್ ಗೋ. ಸೊ ಗೈಸ್, ನೀವು ನೋಡ್ಬೋದು, ನಾವು ಫೈನಲಿ ನಮ್ಮ ಕೇಬಲ್ ಕಾರ್ ಬಂದಿದ್ದೀವಿ, ತುಫಾನ್ದಾಗ ಕೇಬಲ್ ಕಾರ್. ಸೊ ಲೆಟ್ಸ್ ಎಂಜಾಯ್ ಅವರ್ ಸ್ನೋಯಿ ಕೇಬಲ್ ರೈಡ್ ಅಂತಾನೆ ಹೇಳ್ಬೋದು. ಯು ಕ್ಯಾನ್ ಸಿ ಹಿಯರ್, ನೋಡ್ಬೋದು. ಇದು ಗಬಾಲ ಮೌಂಟೇನ್ಸ್, ಗಬಾಲ ಸ್ನೋ ಮೌಂಟೇನ್ಸ್, ತುಫಾನ್ದಾಗ ಸ್ಕೀ ರೆಸಾರ್ಟ್. ಬೇರೆ ಸ್ಕೀಯಿಂಗ್ ಆಕ್ಟಿವಿಟೀಸ್ ಕೂಡ ಇದಾವೆ ಇಲ್ಲಿ, ಬಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಆಸ್ ಆಫ್ ನೌ ಬಿಕಾಸ್ ಐ ಹ್ಯಾವ್ ಹ್ಯಾಡ್ ಇನಫ್ ಆಫ್ ಇಟ್. ಸೊ ಗೈಸ್, ನೀವು ನೋಡ್ಬೋದು, ಯು ಕ್ಯಾನ್ ಸಿ ದ ವ್ಯೂ ಹಿಯರ್. ದ ಕೇಬಲ್ ಕಾರ್ ಇಸ್ ಆಸಮ್. ವೆಂಟಿಲೇಷನ್ ಕೂಡ ಚೆನ್ನಾಗಿದೆ ಒಳಗಡೆ. ನೋಡಿ, ಈ ತರ ಇದೆ ಸ್ನೋ, ಚೆನ್ನಾಗಿದೆ ಸ್ನೋ ಇಲ್ಲೆಲ್ಲ ನೋಡ್ಬೋದು. ತರ ಲೈನಿಂಗ್ ಇದೆ. ಅಲ್ಲಿ ಸ್ಕೀಯಿಂಗ್ ಕೂಡ ಮಾಡ್ತಿದ್ದಾರೆ ಕೆಲವೊಬ್ರು. ಯು ಕ್ಯಾನ್ ಸಿ ದಟ್ ಇಫ್ ಇಟ್ ಈಸ್ ವಿಸಿಬಲ್ ಆರ್ ಸಾರಿ. ಆ ಥರನೂ ರೈಡ್ ಇರ್ಬೋದು ಮೋಸ್ಟ್ಲಿ. ಆ ಥರ ಓಪನ್ ರೋಲರ್ ಕೋಸ್ಟರ್ ತರ. You can see all around the view of the cable car. Crazy alwa, crazy and crazy, right? There is nobody in my cabin. You can see I'm alone. So it's actually the tumba long ಕೇಬಲ್ ಕಾರ್ ರೈಡು. ಸಖತ್ತಾಗುಂಟು ಮಾತ್ರ ಕೇಬಲ್ ಕಾರು, ಏನೇ ಅಂತೀರ ನೀವು. ನೋಡ್ಬೋದು, ನಾವು ಅನದರ್ ಸೈಡ್, ಇನ್ನೊಂದು ಸೈಡಿಗೆ ಬಂದ್ವಿ ಕೇಬಲ್ ಕಾರಿಂದು. ಸೊ ಅಲ್ಲಿಂದ ಇಳಿದು ನೀವು ಬೇರೆ ಮತ್ತೆ ಇನ್ನೊಂದು ಸೆಕ್ಷನ್ ಇದೆ ಇಲ್ಲಿ, ಅಲ್ಲಿ ಹಾಕಬೇಕು. ಇನ್ನೂ ಮೇಲ್ಗಡೆ ಹೋಗ್ತೀವಿ ನಾವು ಅವಾಗ. ಕ್ರೇಜಿ ಕ್ರೇಜಿ. ಲೆಟ್ಸ್ ಗೋ ದೇರ್. ಎಸ್ ಗೈಸ್, ನಾವು ಬೇರೆ ಕೇಬಲ್ ಕಾರಿಗೆ ಬಂದ್ವಿ. ಈಗ ನೋಡ್ಬೋದು, ಶಿಫ್ಟೆಡ್ ದ ಸೈಡ್ಸ್. ಇನ್ನ ಮೇಲ್ಗಡೆ ಹೋಗುತ್ತಿದ್ದು ಕ್ರೇಜಿ ಇದೆ. ಇದು ಮಾತ್ರ ವರ್ತ್ ಇಟ್ ಇದೆ. ಮನಿ 15 minutes ಫುಲ್ ಪೈಸಾ ವಸೂಲ್ ಅಂತಾನೆ ಹೇಳ್ತೀನಿ ನಾನು. ಓ, ಇಲ್ಲಿ ಫುಲ್ ಮೇಲ್ ಕ್ಲೈಮ್ ಮಾಡುತ್ತೆ, ನೋಡ್ಬೋದು ಸ್ವಲ್ಪ. ಯು ಕ್ಯಾನ್ ಸಿ ದ ವ್ಯೂ. ವಾವ್, ಕ್ರೇಜಿ. ನೋಡ್ಬೋದು. ಈಗ ನಾವು
ಮತ್ತೆ ಅದೇ ಪ್ಲೇಸಿಗೆ ಬಂದ್ವಿ ಆಗಲೇ ಇದ್ವಲ್ಲ. ಸೊ ಈಗ ಇಲ್ಲೊಂದು ಕೇಬಲ್ ಕಾರ್ನ ನಾವು ಚೇಂಜ್ ಮಾಡಿ ಸೊ ಕೆಳಗೆ ಹೋಗ್ತೀವಿ. ಈಗ ನೋತೂರ್ ಲೇಕ್ ನೋಡ್ಬೋದು ನಾವು ಮೋಸ್ಟ್ಲಿ ನನ್ನ ಅನಿಸಿಕೆ. ಬನ್ನಿ ನೋಡೋಣ. ಸೊ ಗೈಸ್ ಫೈನಲಿ ವಿ ಹ್ಯಾವ್ ರೀಚ್ಡ್ ದ ಟಾಪ್. ಸೊ ಇಲ್ಲಿ ಎಂಜಾಯ್ ಮಾಡ್ಬೋದು, ನೀವೇನಾದರೂ ಮಾಡ್ಬೋದು. ಇಲ್ಲಿ ಆ್ಯಕ್ಟಿವಿಟೀಸ್ಗಳಿದೆ ತುಂಬ, ಸ್ಕೀಯಿಂಗ್ ಆ್ಯಕ್ಟಿವಿಟೀಸ್ ಆಗಲಿ. ಅಲ್ಲಿ ನೋಡಿ ಜನ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ, ನೀವು ನೋಡ್ಬೋದು ಇಲ್ಲೂ ಕೂಡ. ಸೊ ಲೆಟ್ಸ್ ಎಂಜಾಯ್. ನಾವು ವಿ ಆರ್ ಅಟ್ ದ ಟಾಪ್ ಆಫ್ ಗಬಾಲಾ ಮೌಂಟೇನ್ಸ್. ಸೊ ಆಲ್ ಓವರ್ ಸ್ನೋ ಇಯರ್ ನೋಡ್ಬೋದು. ಫ್ರೆಶ್ ಸ್ನೋಫಾಲ್ ಆಗಿದೆ, ಇಲ್ಲಿ ನೋಡ್ಬೋದು ನೀವು. ಇದು ಫ್ರೆಶ್ ಸ್ನೋ, ಇದು 2 days ಬ್ಯಾಕ್ ಆಗಿತ್ತು. ಸೊ ಐ ಥಿಂಕ್ ವಿ ಆರ್ ಅಟ್ ಎನ್ ಆಲ್ಟಿಟ್ಯೂಡ್ ಆಫ್ ಅಟ್ಲೀಸ್ಟ್ 10,000 feet ಅಂತಲೇ ಹೇಳ್ತೀನಿ. 10,000 feet. ಬನ್ನಿ ಒಳಗೆ ಹೋಗೋಣ. ನಾನೇ ಅಲ್ಲಿ ಮೇಲ್ಗಡೆ ಹೋಗಲ್ಲ, ಯಾಕಂದರೆ ಇಟ್ ಇಸ್ ನಾಟ್ ವರ್ತ್ ಇಟ್, ಆಲ್ ದ ಆ್ಯಕ್ಟಿವಿಟೀಸ್ ಐ ಹ್ಯಾವ್ ಡನ್. ಸೊ ಸ್ಕೀಯಿಂಗ್ ಏರಿಯಾ ಒಳಗೆ ಹೋಗೋಣ, ಬನ್ನಿ ತೋರಿಸ್ತೀನಿ ನಿಮ್ಗೆ ಅಲ್ಲಿ ಹೋಗಿ. ವಿ ಆರ್ ರಿಟರ್ನಿಂಗ್ ಬ್ಯಾಕ್ ಫ್ರಮ್ ದ ಸ್ಕೀ ರೆಸಾರ್ಟ್. ಸೊ ಚೆನ್ನಾಗಿತ್ತು ಈ ಅಟ್ಮಾಸ್ಫಿಯರು. ಸ್ನೋ ನೋಡಿದ್ದೆ ಮುಂಚೆನೇ. ಐ ಆಮ್ ನಾಟ್ ಫೀಲಿಂಗ್ ದ್ಯಾಟ್ ಮಚ್ ಎಕ್ಸೈಟೆಡ್, ಬಟ್ ಇಟ್ಸ್ ಓಕೆ, ಇಟ್ಸ್ ಕ್ಲೀನ್, ಇಟ್ಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹೋಲ್ ಡಿಫ್ರೆಂಟ್ ಜಿಯೋಗ್ರಫಿ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ದೇಶದಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋ ಸ್ನೋನೇ ಬೇರೆ, ಇಲ್ಲೇ ಬೇರೆ. ಅಂದರೆ ಕ್ಲೈಮೆಟಿಕ್ ಕಂಡೀಷನ್ಸ್ ಆಗಿರ್ಬೋದು, ಜನ ಆಗಿರ್ಬೋದು, ಇಟ್ ಎನ್ಹ್ಯಾನ್ಸಸ್ ದ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ಲೆಟ್ಸ್ ಮೂವ್ ಅಹೆಡ್ ಅಂತಲೇ ಹೇಳ್ತೀನಿ. ಲೆಟ್ಸ್ ಗೋ. ಸೊ ಗೈಸ್ ಅಲ್ಲಿ ನೋಡ್ತಿರ್ಬೋದು, ಅದು ಗಬಾಲಾ ರಿವರು. ಈ ಬ್ರಿಡ್ಜ್ ಇದೆ ನೋಡಿ, ಕೆಲವೊಂದು ಜನ ಜಾಗಿಂಗ್ ಮಾಡ್ತಿದ್ದಾರೆ. ಐ ಥಿಂಕ್ ದೇ ಆರ್ ಫುಟ್ಬಾಲರ್ಸ್. ಸೊ ಗಬಾಲಾ ರಿವರ್ ಎಲ್ಲ ಇಟ್ಸ್ ಫ್ರೋಸನ್ ಆಲ್ರೆಡಿ. ಸೊ ಗೈಸ್ ಇವತ್ತು ನಮ್ಮ ಸ್ಟೇ ಇಲ್ಲೇ ನೋಡ್ಬೋದು, ಲೇಕ್ ಸೈಡ್ ಅಂತ. ಪರವಾಗಿಲ್ಲ, ಚೆನ್ನಾಗಿರಂಗಿದೆ. ಇಲ್ಲಿ ಲೇಕ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ. ಟ್ರೈ ಟು ಫಿಗರ್ ಇಟ್ ಔಟ್. ನೋಡ್ಬೋದು, ಗೈಸ್ ನೋಡ್ಬೋದು. ನಮ್ಮ ಹೋಟೆಲಿಗೆ ಬಂದ್ವಿ ಈಗ. ಚೆನ್ನಾಗಿದೆ ಈ ಪ್ಲೇಸ್ ಮಾತ್ರ, ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ ಎಲ್ಲ. ಲೆಟ್ಸ್ ಗೆಟ್ ಇನ್ ಸೈಡ್ ಆ್ಯಂಡ್ ಚೆಕ್ ಇನ್. ಗೈಸ್ ಗಬಾಲಾದಲ್ಲಿ ನಮ್ಮ ರೂಮ್ ಟೂರ್ ತೋರಿಸ್ಬೇಕಂದ್ರೆ ನಿಮಗೆ ಲೆಟ್ಸ್ ಬಿಗಿನ್. ಸೊ ಇದು ನೋಡ್ಬೋದು, ಇದು ಆ್ಯಕ್ಚುಲಿ ಲಿವಿಂಗ್ ಏರಿಯಾ. ಸೊ ಇಲ್ಲೊಂದು ಟಿ ವಿ ಇದೆ. ದಿಸ್ ಆಲ್ ಕಮ್ಸ್ ಅಂಡರ್ ಬಜೆಟ್ ಗೈಸ್. ತುಂಬ ಒಳ್ಳೆ ಬಜೆಟಲ್ಲೇ ಸಿಕ್ಕಿರೋದು ನನಗೆ. ಕ್ರೇಜಿಯಾಗಿದೆ ರೂಮು. ಸೊ ಇಲ್ಲಿ ನೋಡಿದರೆ ವಾರ್ಡ್ರೋಬು ಆ್ಯಂಡ್ ದಿಸ್ ಇಸ್ ದ ವಾಶ್ರೂಮ್. ಆಮೇಲೆ ವ್ಯೂ ನೋಡಿ, ವ್ಯೂ ಸಖತ್ತಾಗಿದೆ. ಸೆಕೆಂಡ್ ಫ್ಲೋರ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರೋದು, ಆದರೆ ಪರವಾಗಿಲ್ಲ. ಇದೊಂದು ಕಿಂಗ್ ಬೆಡ್ಡು ಬ್ರೋ. ಸೊ ಲೆಟ್ಸ್ ಗೋ, ಬನ್ನಿ. ಕ್ಲೀನ್ ಇದೆ ರೂಮ್ ಮಾತ್ರ. ಸೊ ಗೈಸ್ ಈಗ ಏನು ಏರಿಯಾ ನೋಡ್ತಿದ್ದೀರೋ ಇದ್ರ ಹೆಸರು ನೋಹೂರ್ ಗುಶ್ಲಾಕ್ ಅಂತ. ಸೊ ಸಮ್ಮರಲ್ಲಿ ಫುಲ್ ಗ್ರೀನ್ರಿ ಇರುತ್ತೆ ಇಲ್ಲಿ. ಸಮ್ಮರ್ ಈಸ್ ಬ್ಯೂಟಿಫುಲ್ ಇಯರ್. ನೋಡ್ಬೋದು, ವಿಂಟರು ಚೆನ್ನಾಗಿದೆ, ಆದರೆ ಸಮ್ಮರ್ ಇದ್ರ ಇನ್ನೂ ಒಂದು ಒಳ್ಳೆ ಜೀವನ ಆ್ಯಡ್ ಮಾಡುತ್ತೆ ಈ ಸೀನ್ರಿಗೆ. ಸಿ ಇಲ್ಲೆಲ್ಲ ಜನ ಲೇಕ್ ಸೈಡ್ ಮನೆ ಕಟ್ಕೊತಾರೆ. ಚೆನ್ನಾಗೆ ಮಾರ್ಕೆಟ್ ಇದೆ ನೋಡಿ, ನೋಹೂರ್ ಮಾರ್ಕೆಟ್ ಒಂದು. ಪೆಟ್ರೋಲ್ ಬಂಕು, ವಿಂಟೇಜ್ ಕಾರ್ಸ್, OG ಪೀಪಲ್ ಲೈಕ್ ದಿಸ್ ಯು ಕ್ಯಾನ್ ಸಿ. ನೀವು ನೋಡ್ಬೋದು, ನಾವೊಂದು ಕೆಬಾಬ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಈಗ ಕೆಬಾಬ್ ತಿನ್ನೋಕ್ಕೆ. ಸೊ ಕೆಬಾಬ್ ಈಸ್ ಫೇಮಸ್ ಹಿಯರ್. ಸೊ ಚೆನ್ನಾಗಿದೆ ಈ ರೆಸ್ಟೋರೆಂಟ್ ವ್ಯೂ ಮಾತ್ರ. ಯು ಕ್ಯಾನ್ ಸಿ. ಟ್ರೈ ಮಾಡಿ ಹೇಳ್ತೀನಿ ಯಾವ ಥರ ಇರುತ್ತೆ ಅಂತ ಕಬಾಬ್. ಬ್ರೋ, ವಾಟ್ ಈಸ್ ದಿಸ್? Khash. Azerbaijan national food. Local people eat this one as a breakfast. As a breakfast? Yes, yeah. only breakfast. Okay. It's very tasty. It's made up of bread or what? Yes, bread. With bread. Okay. ಸೊ ಗೈಸ್ ನೋಡ್ಬೋದು, ನಮ್ಮ ಕಬಾಬ್ ಬಂತೀಗ. ಅದು ಲ್ಯಾಂಬು, ಇದು ಚಿಕನ್ನು, ಬಿರಿಯಾನಿ ರೈಸು. ಸೊ ಐ ಥಿಂಕ್ ಅದು ಪೊಮೊಗ್ರಾನೇಟ್ ಡ್ರಿಂಕ್ ಅನಿಸುತ್ತೆ. ನೋಡ್ಬೋದು, ಇದು ಬ್ರೆಡ್ಡು. ಸಿ Azerbaijan compote.
Yeah, that. Compot, yes. Fresh. Is that pomegranate or what? Not pomegranate. Oh. This is 1 minute. ಪೊಮೊಗ್ರೆನೇಟ್ ಅಲ್ಲ ಗೈಸ್, ಅದು ಏನೋ ಬೇರೆ ಇರಬೇಕು ಗೈಸ್. ಇದು ಬಿರಿಯಾನಿ ರೈಸು, ಇದು ಕೆಬಾಬು, ಅದು ಚೆರಿ ಡ್ರಿಂಕು ನೋಡ್ಬೋದು. ಇದು ಅಜರ್ಬೈಜಾನಿ ಬ್ರೆಡ್, ಆ್ಯಸ್ ಯೂಶುವಲ್ ನ್ಯಾಷನಲ್ ಫುಡ್. ಸೊ ಲೆಟ್ಸ್ ಹ್ಯಾವ್ ಇಟ್. ನೀವು ನೋಡ್ಬೋದು, ನಾವು ವಿ ಆರ್ ಫೈನಲಿ ಡನ್ ವಿತ್ ಅವರ್ ಬ್ರೇಕ್ಫಾಸ್ಟ್. ಗುಡ್ ಮಾರ್ನಿಂಗ್. ಇವತ್ತು ಆ್ಯಕ್ಚುಲಿ ಡೇ 4. ಸೊ ಇವತ್ತು ಶೇಕಿ ಓಲ್ಡ್ ಸಿಟಿ ಟೂರ್ ಮಾಡೋಣ ಬನ್ನಿ. ಆ್ಯಂಡ್ ಒಂದು ನೋಹೂರ್ ಲೇಕ್ ಅಂತ ಇದೆ ಇಲ್ಲಿ. ಸೊ ಇದೇ ನಮ್ಮ ಹೋಟೆಲ್ಲು. ಸಖತ್ತಾಗಿದೆ ಇಲ್ಲಿಂದ ಮಾತ್ರ ವ್ಯೂ ನೋಡ್ಬೋದು ನೀವು ಬ್ಯಾಕ್ ಸೈಡು. ಸೊ ದೇರ್ ಆರ್ ಲಾಟ್ ಆಫ್ ಯುರೋಪಿಯನ್ಸ್ ಟುಡೇ ಇನ್ ಅವರ್ ಹೋಟೆಲ್. ತುಂಬ ಜನ ಯುರೋಪಿಂದ ಇದ್ದಾರೆ ಆ್ಯಂಡ್ ಇಂಡಿಯನ್ಸ್ ಆ್ಯಸ್ ಯೂಶ್ವಲ್. ಸೊ ಯಾ, ಸೊ ಗೈಸ್ ನಾವು ನಮ್ಮ ಹೋಟೆಲಿಂದ ಚೆಕ್ಔಟ್ ಮಾಡಿದ್ದೀವಿ ಇವತ್ತು. ವಿ ಆರ್ ಲಿವಿಂಗ್ ದ ಗಬಾಲ. ಸೊ ಲೆಟ್ಸ್ ಕೀಪ್ ಅವರ್ ಲಗೇಜ್ ಆ್ಯಂಡ್ ಮೂವ್ ಫಾರ್ವರ್ಡ್. ಸೊ ಗೈಸ್ ನಾವೀಗ ನೋಹೂರ್ ಲೇಕ್ ಎಂಟ್ರಿ ಆಗ್ತಿದ್ದೀವಿ. ನೋಡ್ಬೋದು, ಐ ಥಿಂಕ್ ದಟ್ ಈಸ್ ದ ಚೆಕ್ ಪೋಸ್ಟ್. ನೋಹೂರ್ ಗೋಲ್ ಗೋ ಕಾರ್ಟಿಂಗ್ ನೋಹೂರ್ ಲೇಕ್. ಅಲ್ಲಿ ನೋಡಿ ಮೌಂಟೇನ್ ವ್ಯೂ ಸಖತ್ತಾಗಿದೆ ಆ ಕಡೆ ಎಲ್ಲ. ಲಿಟಲ್ ಬಿಟ್ ಆಫ್ ಸ್ನೋ ಇಲ್ಲಿ. ಸೊ ಗೈಸ್ ಇಲ್ಲಿ ತುಂಬ ರೆಸ್ಟೋರೆಂಟ್ಸ್ಗಳಿದ್ದಾವೆ ನೋಡ್ಬೋದು. ಇದೆ ಆ್ಯಕ್ಚುಲಿ ನೋಹೂರ್ ಗೋಲ್ ಅಂತ, ನೋಹೂರ್ ಗೋಲ್ ಲೇಕ್. ಲೆಟ್ಸ್ ಗೋ ಗೈಸ್. ನಾವು ವಿ ಆರ್ ವಾಕಿಂಗ್ ಟುವರ್ಡ್ಸ್ ದ ನೋಹೂರ್ ಲೇಕ್. ಸೊ ಯು ವಿಲ್ ಗೆಟ್ ಎ ಲಾಟ್ ಆಫ್ ರೆಸ್ಟೋರೆಂಟ್ಸ್ ಊಟ ಗಿಟ ಮಾಡ್ಕೋಬೋದು. ಸೊ ಇದೆ ನೋಹೂರ್ ಲೇಕು. ಬೇಕಾದರೆ ನೀವು ಬೋಟಿಂಗ್ ಕೂಡ ಮಾಡ್ಬೋದು. ಇಟ್ಸ್ ಯುವರ್ ವಿಶ್. ಸೊ ಗೈಸ್ ನೋಡ್ಬೋದು, ನಾವೀಗ ಸೆಲ್ಫ್ ಡ್ರೈವ್ ಬೋಟ್ನ ತೊಗೊಂಡಿದ್ದೀವಿ. ಯು ಕ್ಯಾನ್ ಸಿ ಹಿಯರ್. ಸೊ ರೈಟ್ ಅಂದರೆ ರೈಟು. ಇಲ್ಲಿ ನೋಡ್ಬೋದು ನೀವು, ಈ ಥರ ರೈಟ್ ತಿರ್ಸಿದ್ರೆ ರೈಟ್ ಹೋಗುತ್ತೆ ಬೋಟು. ಪೆಡಲ್ ಹೊಡೆದ್ರೆ ಆ್ಯಕ್ಚುಲಿ ಮುಂದೋಗುತ್ತೆ. ಯು ಕ್ಯಾನ್ ಸಿ ದ ನೋಹೂರ್ ಲೇಕ್. ಫೈನ್ ರೈಟ್. ನಿಮಗೆ ಎಷ್ಟು 20 ಮನ್ನತ್ ಚಾರ್ಜ್ ಮಾಡ್ತಾರೆ ಇದನ್ನು ಡ್ರೈವ್ ಮಾಡೋಕ್ಕೆ. ನಾನು ತೊಗೊಂಡೆ, ಯಾಕಂದರೆ ಪರವಾಗಿಲ್ಲ, ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡ್ತೀವಿ, ಏನಾಗಲ್ಲ ಅದಕ್ಕೆ. ಐ ಆಮ್ ಡ್ರೈವಿಂಗ್ ದ ಬೋಟ್ ಎಟ್ ದ ನೋಹೂರ್ ಲೇಕ್. ಯಾ, ಇಟ್ಸ್ ಈಸಿ, ಯಾಕಂದರೆ ನನಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಉಂಟಲ್ಲ ಇದರಲ್ಲೆಲ್ಲ, ಅದಕ್ಕೆ ಇಟ್ಸ್ ಈಸಿ ಟು ಡ್ರೈವ್. ಈ ಕಡೆ ತಿರುಗಿಸ್ಬೇಕು, ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತೀನಿ ಅವಾಗ. ಎಸ್, ಯು ಕ್ಯಾನ್ ಸಿ. ಸ್ವಲ್ಪ ಫಾಸ್ಟಾಗಿ ಪೆಡಲ್ ಮಾಡ್ತಿದ್ದೀನಿ. ಈಗ ಸ್ಟ್ರೇಟ್ ಹೋಗ್ತೀನಿ. ಕ್ರೇಜಿ ಕ್ರೇಜಿ ಕ್ರೇಜಿ. ನೋಡ್ಬೋದು, ಇಲ್ಲಿ ಈಗ ಕರೆಂಟ್ಲಿ ಟೆಂಪ್ರೇಚರ್ ಒಂದು 3 ಡಿಗ್ರೀಸ್ ಇದೆ ಅನ್ಸುತ್ತೆ. ಸೊ ಇದು ಫ್ರೋಸನ್ ವಾಟರಿಂದ ಬರೋದು ನೀರು. ಐ ಆಸ್ಕ್ಡ್ ದ ಪರ್ಸನ್ ದಟ್ ಇದೇನಾದರೂ ಕ್ಯಾಸ್ಪಿಯನ್ ಸಿ ಏನಂದ್ರೆ ಏನಾದರೂ ಬರುತ್ತಾ ಅಂತ. ಸೊ ದ ಪರ್ಸನ್ ರಿಪ್ಲೈಡ್ ನೋ, ಇದು ಕ್ಯಾಸ್ಪಿಯನ್ ಸಿಯಿಂದ ಏನು ಬರಲ್ಲ. ಇದು ಇಲ್ಲಿದೆ ವಾಟರು. ಫ್ರಮ್ ದ ಮೌಂಟೇನ್ಸ್ ಇಟ್ ಕಮ್ಸ್ ವೆನ್ ದ ಸ್ನೋ ಇಸ್ ಫ್ರೋಸನ್ ಕಂಪ್ಲೀಟ್ಲಿ ಡೌನ್. ದಟ್ಸ್ ಇಟ್. ಇಲ್ಲಿ ತನಕ ಅಂತೂ ಬಂದ್ವಿ ನಾವೀಗ. ಬನ್ನಿ ವಾಪಸ್ ತಿರ್ಸ್ಕೊಂಡು ಹೋಗೋಣ. ಸಿ, ಐ ಆಮ್ ಪೆಡ್ಲಿಂಗ್ ಹಿಯರ್. ಈಗ ವಾಪಸ್ ಹಿಯರ್ ಒಂದು 15 ಮಿನಿಟ್ಸ್ ಸಿಗುತ್ತೆ ನಿಮಗೆ. 20 ಮನತ್ ಕೊಟ್ಟರೆ. ಲೆಟ್ಸ್ ಗೋ. ಲೆಟ್ಸ್ ಗೋ. ಚೆನ್ನಾಗಿತ್ತು ಲೇಕ್ ಮಾತ್ರ. ಲೇಕ್ ಸೊ ಗೈಸ್, ಇಗ್ನೋರ್ ದ ಮ್ಯೂಸಿಕ್. ಒಂದು ಇನ್ಫಾರ್ಮೇಷನ್ ಕೊಡಬೇಕಾಯ್ತು. ಈ ಮರಗಳು ಏನಿದಾವೋ ಇದು 500 ವರ್ಷದ ಹಳೆ ಮರಗಳು ಅಂತ ನೋಡ್ಬೋದು ಇಲ್ಲಿ. ವಿಚ್ ಟ್ರೀಸ್ ಆರ್ ದೇ?
ಅವ್ರಿಗೂ ಗೊತ್ತಿಲ್ಲ ಇದ್ರ ಹೆಸರು, ನೋಡಿ ನೀವೇ ಝೂಮ್ ಹಾಕ್ತೀನಿ, ಗೂಗಲ್ ಮಾಡ್ಕೊಳ್ಳಿ. 500 ವರ್ಷದ ಹಳೆಯ ಒಂದು ಮರಗಳು ಇಲ್ಲಿ ನೂರ್ ಲೇಕ್ ಹತ್ರನೇ ಸಿಗುತ್ತೆ ನಿಮಗೆ, ಕೆನ್ಸಿದೆ. ಸೊ ಗೈಸ್ ಇದು ಪಾಪ್ಯುಲರ್ ಟ್ರೀ ಅಂತ, ಸಾರಿ ಅಲ್ಲೇ ಇತ್ತು, ಝೂಮ್ ಹಾಕೋದು ಮರ್ಬಿಟ್ಟೆ. ಸೊ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಇದು ನೋಡ್ಬೋದು, 500 years ಆಗೋದು. ಯಾ ಪಾಪ್ಯುಲರ್ ಟ್ರೀ, ಎಸ್ ನೋಡ್ಬೋದು, ಇದೇ ದ ಪಾಪ್ಯುಲರ್ ಟ್ರೀಸ್. ಸ್ಕೋ. ಸೊ ಗೈಸ್ ಇದು ಮಾಷಾ ಆ್ಯಂಡ್ ಐ ಅಂತ ನೋಡ್ಬೋದು. ಇದು ಫೇಮಸ್ ಕಾರ್ಟೂನ್ ಅಂತೆ, ರಷ್ಯಾ ಮತ್ತು ಅಜರ್ಬೈಜಾನ್ ಸೈಡಲ್ಲೆಲ್ಲ, USSR ಸೈಡ್ ಏನಿತ್ತು ಅವಾಗಿಂದ ಹಿಡಿದು ಈಗಿನ ತನಕನೂ ಫೇವ್ರೆಟ್ ಕಾರ್ಟೂನು ನೋಡ್ಬೋದು ಇಲ್ಲಿ. ಸೊ ಗೈಸ್ ಆ ಮೌಂಟೇನ್ಸ್ ನೋಡ್ತಿರ್ಬೋದು ನೀವು ಅಲ್ಲಿ, ಸ್ನೋಯಿ ಮೌಂಟೇನ್ಸು, ಬೇರೆ ಅದಲ್ಲ, ಯಾವ ಕಡೆ ಸ್ನೋ ಇಲ್ಲ ಅದಲ್ಲ, ಎಲ್ಲಿ ಸ್ನೋ ಇದೆ ಅದನ್ನು ನೋಡಿ. ಅದು ಆ್ಯಕ್ಚುಲಿ ರಷ್ಯಾ, ಅದು ದಟ್ ಆರ್ ಆ್ಯಕ್ಚುಲಿ ಸಿಚುಯೇಟೆಡ್ ಇನ್ ರಷ್ಯಾ. ಇದೆಲ್ಲ ನಾರ್ಮಲ್ ಮೌಂಟೇನ್ಸ್ ಅಲ್ಲ, ಅಜರ್ಬೈಜಾನ್, ಅದು ರಷ್ಯಾ ಆ್ಯಕ್ಚುಲಿ, ನನಗೂ ಗೊತ್ತಿರಲಿಲ್ಲ. ಸೊ ಗೈಸ್ ಫೈನಲಿ ವಿ ಹ್ಯಾವ್ ಎಂಟರ್ಡ್ ದ ಶೆಕಿ. ನೋಡ್ಬೋದು ಇಲ್ಲಿ ಶೆಕಿ ಖಾನರ ಪ್ಯಾಲೇಸ್ ಇದೆ ಮತ್ತು ಮ್ಯೂಸಿಯಂ ಕೂಡ ಇದೆ. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ದ್ಯಾಟ್. ಶೆಕಿ ಖಾನರ ಒಂದು ಸಮ್ಮರ್ ಪ್ಯಾಲೇಸ್, ಅಂದರೆ ಅವರು ಅಲ್ಲಿ ವೆಕೇಷನ್ಗೆಲ್ಲ ಬರ್ತಿದ್ರು ಸಮ್ಮರ್ಸಲ್ಲಿ. ಲೆಟ್ಸ್ ಎಕ್ಸ್ಪ್ಲೋರ್ ದ್ಯಾಟ್. ಸೊ ಗೈಸ್ ಇಲ್ಲಿ ನಂಬರ್ ಕೋಡ್ ಚೇಂಜ್ ಆಗುತ್ತೆ ಶೆಕಿದು. 55 ಶೆಕಿ 55 77 ಬಾಕು. ಇಲ್ಲಿ ನೋಡ್ಬೋದು, ಇದು ಬಾಕುದ್ ಗಾಡಿ ಇದು ಆ್ಯಕ್ಚುಲಿ. ಡಿಫ್ರೆಂಟ್ ನಂಬರ್. Baku car actually. Our car is also Baku. Yes. Yeah, Baku. So guys, ಇದು ಹಳೆ ಏರಿಯಾ, ಶೆಕಿಯ ತುಂಬ ಹಳೆ ಏರಿಯಾಗಳಿದು ನೋಡಿ. ಅವಾಗಿನ ಕಾಲದ್ದು ಇಲ್ಲೆಲ್ಲ ಶಾಪ್ಸ್ ಮಾಡ್ಕೊಂಡಿದ್ದಾರೆ ಜನ. ಸೊ ಇಟ್ಸ್ ವೆರಿ ಓಲ್ಡ್. ಇದೆ ಶೆಕಿ ಸಿಟಿ ಆರ್ ಟೌನ್, ವಾಟ್ ಎವರ್ ಯು ಕ್ಯಾನ್ ಸೇ. ಜನ, ಪೀಪಲ್ ಆಫ್ ಶೆಕಿ. ಸೊ ಗೈಸ್ ಇಲ್ಲಿ ನೋಡಿ ಎಲ್ಲ ವಾಚ್ ಶೋರೂಮ್ಗಳಿದ್ದಾವೆ, ರಿಸಾರ್ಟ್ ಆಗಿರ್ಬೋದು, ತುಂಬ ಓಲ್ಡ್ ಬಿಲ್ಡಿಂಗ್ಸ್ ಇದು, ಓಲ್ಡ್ ಏರಿಯಾ ನೋಡ್ಬೋದು. ಶೆಕೀಸ್ ಓಲ್ಡೆಸ್ಟ್ ಏರಿಯಾಸ್. ಸೊ ಗೈಸ್ ಇದು 8th century, 10th century, 6th century ಹಳೆಯದು. ಡಿಫ್ರೆಂಟ್ ಒಂದೊಂದು ಬಿಲ್ಡಿಂಗು ಇಷ್ಟಿಷ್ಟು ಹಳೇದಂತ. ಸೊ ನೋಡ್ಬೋದು, ತುಂಬ ಅಂದರೆ ತುಂಬ ಹಳೆ ಬಿಲ್ಡಿಂಗ್ಸ್ ಇದು. ಕ್ಯಾನ್ ಸಿ. ಕರೆಂಟ್ಲಿ ನಾವೀಗ ಶೆಕಿ ಮ್ಯೂಸಿಯಮಲ್ಲಿದ್ದೀವಿ. ಮ್ಯೂಸಿಯಂ ಕಮ್ ಪ್ಯಾಲೇಸು. ಶೆಕಿ ಒಬ್ಬ ರೂಲರ್ ಅಜರ್ಬೈಜಾನ್ ಇದು. ಸೊ ಯೂಶಲಿ ಕಾಲ್ಡ್ ಆಸ್ ಸಮ್ಮರ್ ಪ್ಯಾಲೇಸ್ ಕಮ್ ಮ್ಯೂಸಿಯಂ. ಇದು ಒಂಥರ ಹಿಲ್ ಸ್ಟೇಷನ್ನೇ ಇದು. ನೀವು ನೋಡ್ಬೋದು ಹಿಂದ್ಗಡೆ ಮ್ಯೂಸಿಯಂ ವ್ಯೂ ನೋಡ್ಬೇಕಂದ್ರೆ ಅಲ್ಲಿದೆ ನೋಡಿ, ಅದು ನೋಡ್ಬೋದು. ಲೆಟ್ಸ್ ಗೆಟ್ ಇನ್ಸೈಡ್ ದ ಮ್ಯೂಸಿಯಂ. ಸೊ ಗೈಸ್ ಇವೆಲ್ಲ ಮನೆಗಳು ತುಂಬ ಹಳೆ ಮನೆ. ಇಲ್ಲಿ ನೋಡ್ಬೋದು, ಇದಷ್ಟೇ ಸೆಂಚುರೀಸ್ ಓಲ್ಡು. ಅದು ಎಷ್ಟು ಸೆಂಚುರಿ ಅಂತಲೂ ನಾವು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ, ಆದ್ರೂ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ. ಸ್ಟಿಲ್ ಗೋಯಿಂಗ್ ಸ್ಟ್ರಾಂಗ್. ಯು ಕ್ಯಾನ್ ಸಿ ದ ರಷ್ಯನ್ ಆರ್ಕಿಟೆಕ್ಚರ್ ಅಂತಲೇ ಹೇಳ್ಬೋದು. ಸ್ಟ್ರಾಂಗ್ ರಷ್ಯನ್ ಆರ್ಕಿಟೆಕ್ಟ್, USSR. ಸೊ ಗೈಸ್ ಈಗ ಶೆಕಿ ಪ್ಯಾಲೇಸಿಗೆ ಹೋಗ್ತಿದ್ವಿ ನಾವು. ಇಲ್ಲಿ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ಇತ್ತು, ಓದ್ಬಿಡೋಣ ಅಂತ. Castle walls, there are 1300 meters of walls in this castle, which is a part of history, cultural heritage of Sheki Khanate. So Sheki Khanate 1743 ಇಂದ 1819 ತನಕ ಇದ್ದರು. ಮಿಕ್ಕಿದ್ದು ಓದ್ಕೊಳ್ಳಿ, ಇಲ್ಲಿ ಹಾಕಿದ್ದೀನಿ ನೋಡಿ. 15 ಟವರ್ಸ್ ಟೋಟಲ್ ಕಟ್ಟಿದ್ದಾರೆ ಡಿಫೆನ್ಸ್ಗೋಸ್ಕರ. ಸೊ ಗೈಸ್ ಎಷ್ಟೋ ಶತಮಾನಗಳ ಹಿಂದೆ ಲೋಕಲ್ ಪೀಪಲ್ ಎಲ್ಲ ಇಲ್ಲಿ ಇರ್ತಿದ್ರು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕರೆಂಟ್ಲಿ ಆ ಮನೆಗಳಂತೂ ಇಲ್ಲ. ಇಲ್ಲಿ ಒಂದು ಸ್ವಲ್ಪ ಮನೆ ಇದ್ದಾವೆ, ಇಲ್ಲಿ ನೋಡ್ಬೋದು. ಭಾಳ ವರ್ಷಗಳಿಂದ ಹಿಂದೆ ಆರ್ಟ್ ಗ್ಯಾಲರಿ ಇದೆ ನೋಡಿ, ಎಲ್ಲ ಸ್ಟೇಟ್ ಆರ್ಟ್ ಗ್ಯಾಲರಿ, ರೆಸಿಡೆನ್ಸ್ ಕೂಡ ಇದೆ ಅನಿಸುತ್ತೆ ನೋಡಿ. ಕ್ರಾಫ್ಟ್ ಮೆನ್ಸ್ ಹೌಸ್ ಗೈಸ್, ಇಲ್ಲಿ ನೋಡ್ಬೋದು. ಬನ್ನಿ ತೋರಿಸ್ತೀನಿ ಒಳಗೆ.
ಏನೇನು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಇದೆ ಇಲ್ಲಿ ಅಂತ. ಸೊ ಗೈಸ್ ಭಾಳ ವರ್ಷದ ಇಂಚೆ ಲೋಕಲ್ ವುಮೆನ್ ಇದನ್ನು ಯೂಸ್ ಮಾಡ್ತಿದ್ರು. ಇಲ್ಲಿ ನೋಡ್ಬೋದು ಇಲ್ಲೆಲ್ಲ ಇದೆ ನೋಡಿ. ಸೊ ದಿಸ್ ಈಸ್ ಶೆಕ್ಕಿ ಮಾರ್ಕೆಟು. ಅಂದರೆ ಲೋಕಲ್ ಹ್ಯಾಂಡಿಕ್ರಾಫ್ಟ್ಸ್ಗಳಿದ್ದಾವೆ ನೋಡ್ಬೋದು ನೀವು. ಸೊ ಗೈಸ್ ಇಲ್ಲಿ ನೋಡಿ ಹ್ಯಾಂಡಿಕ್ರಾಫ್ಟ್ಸ್ ಯಾವ ಥರ ಇದೆ ಅಂತ ಸಖತ್ತಾಗಿದೆಯಲ್ಲ ನೋಡ್ಬೋದು ನೀವು. ಕ್ರೇಜಿ ಪೂರ್ತಿ ಆಲ್ ಆರ್ ದ ಹ್ಯಾಂಡಿಕ್ರಾಫ್ಟ್ಸ್. ಇಲ್ಲಿ ನೋಡಿ ಐ ಥಿಂಕ್ ಹಿ ಈಸ್ ದ ಪ್ರೆಸಿಡೆಂಟ್ ನೋಡ್ಬೋದು. ಇಲ್ಲೆಲ್ಲ ಫೋಟೋಗ್ರಾಫ್ಸ್ ಇದಾವೆ ನೋಡಿ, ಯಾರ್ಯಾರು ಇದನ್ನು ಮಾಡಿದ್ದು. ಟೇಕಿಂಗ್ ಎ ಲೆಗಸಿ ಫಾರ್ವರ್ಡ್ ಇನ್ ಅಜರ್ಬೈಜಾನ್, ಇವರ ಹೆಸರುಗಳು ಬೇಸಿಕಲಿ ಇದೆಲ್ಲ ಇದೆ ನೋಡಿ. ಎಲ್ಲ ಮೆಡಲ್ಸ್ಗಳಿದ್ದಾವೆ ಪೂರ್ತಿ. ಯಾ ವಾಟ್ ಈಸ್ ಹಿಸ್ ನೇಮ್? ಇಲ್ಹಾಮ್ ಅಲಿಯೇವ್, ಅಜರ್ಬೈಜಾನ್ ಪ್ರೆಸಿಡೆಂಟ್. ಓಕೆ ಓಕೆ, ಇದು ಅವ್ರ ವೈಫ್ ಗೈಸ್, ಮೆಹರ್ಬಾನ್ ಅಂತ. ಯಾ ಯಾ Turkish Tayyip Erdogan. Okay. Yeah. So guys, ಇದು ಸಖತ್ತಾಗಿದೆಯಲ್ಲ ಈ ಮಾನ್ಯುಮೆಂಟ್. ವಾಟ್ ಇಸ್ ದಿಸ್ ದೆನ್? ನಥಿಂಗ್, ಜಸ್ಟ್ ಅ ಬಿಲ್ಡಿಂಗ್ ಲೈಕ್. ಯಾ, ಜಸ್ಟ್ ಅ ಬಿಲ್ಡಿಂಗ್ ಗೈಸ್. ಇದೊಂದು ಚೆನ್ನಾಗಿದೆ ಆದರೆ ನೋಡ್ಬೋದು. ಅಲ್ಲಿ ಪ್ಯಾಲೇಸ್ ಇರೋದು ಆ ಕಡೆ ಮುಂದ್ಗಡೆ. ಸೊ ಗೈಸ್ ಇದೆ ನೋಡಿ ಶೆಕ್ಕಿ ಖಾನ್ ಸರಾಯ್ಸ್ ಪ್ಯಾಲೇಸ್ ಫೋರ್ಟ್ರೆಸ್. ಬನ್ನಿ ಒಳಗೆ ಹೋಗಿ ಟೂರಿ ಗೈಸ್. ಸೊ ಗೈಸ್ ನಾವೀಗ ಎಂಟ್ರಿ ಆಗ್ತಿದ್ದೀವಿ ಅಜರ್ಬೈಜಾನ್ ರಿಪಬ್ಲಿಕ್ ಶೆಕ್ಕಿ ಸಹಾರ್ ಪ್ಯಾಲೇಸ್. ಅಲ್ಲೇನೇನೋ ಅಜರ್ಬೈಜಾನಿಯಲ್ಲಿ ಬರ್ತಿದ್ದಾರೆ ನೋಡ್ಬೋದು. ಇಟ್ಸ್ ಎಂಟರ್ ದ ಪ್ಯಾಲೇಸ್. ಇದೆ ನೋಡಿ, ತುಂಬ ಜನ ಇದ್ದಾರೆ ಇಲ್ಲಿ. ಲಾಟ್ ಆಫ್ ಯುರೋಪಿಯನ್ ಪೀಪಲ್. ಚೆನ್ನಾಗಿದೆ ಒಂಥರ ಪ್ಯಾಲೇಸು. ದ ಆರ್ಕಿಟೆಕ್ಟ್, ಯು ಕ್ಯಾನ್ ಸಿ ದ ಆರ್ಕಿಟೆಕ್ಟ್. ಸೊ ಗೈಸ್ ಈ ಮರ ನೋಡ್ತಿದ್ದೀರಲ್ಲ, ಇದು ಎಷ್ಟು ಹಳೇದಿರ್ಬೋದು ಹೇಳಿ ಕಮೆಂಟಲ್ಲಿ. ಸೊ ಇದು ಆ್ಯಕ್ಚುಲಿ ಯು ಕ್ಯಾನ್ ಸಿ ದ 1530 ಇದು. ಆಲ್ಮೋಸ್ಟ್ ಇಟ್ಸ್ 5 centuries ಓಲ್ಡ್. ಇಟ್ಸ್ 5 centuries ಓಲ್ಡ್. ಇಲ್ಲಿ ನೋಡ್ಬೋದು 1530 ಇದ್ದಿದ್ದು. ಈ ಮರದ ಹೆಸರು ಅಕಿಲಿಪ್ ಅಂತ. ಯು ಕ್ಯಾನ್ ಸಿ ಅಕಿಲಿಪ್ ಟ್ರೀ. ಸಖತ್ತಾಗಿದೆ ಈ ಮರ ಮಾತ್ರ ನೋಡಿ ಇನ್ನು ಹೇಗಿದೆ ಅಂತ. ಕ್ರೇಜಿ. ಸೊ ಗೈಸ್ ನೋಡ್ಬೋದು ಇವತ್ತು ತುಂಬ ಟೂರಿಸ್ಟ್ ಇದ್ದಾರೆ. ಯು ಕ್ಯಾನ್ ಸಿ ಹಿಯರ್. ಭಾಳ ಅಂದರೆ ಭಾಳ ಟೂರಿಸ್ಟ್ ಇದೆ ಇವತ್ತು ಆ್ಯಕ್ಚುಲಿ ಥರ್ಸ್ಡೇ ಆದ್ರೂ ದೇ ಆರ್ ಮೆನಿ ಟೂರಿಸ್ಟ್ ಹಿಯರ್. ಯು ಕ್ಯಾನ್ ಸಿ ಒಂದು ಶೆಕ್ಕಿ ಖಾನ್ ಪ್ಯಾಲೇಸ್ ವಿಸಿಟ್ ಮುಗೀತು. ಸೊ ಬೇಸಿಕ್ಲಿ ಒಳಗೇನಿತ್ತಂದರೆ ನೀವು ನೋಡ್ಬೋದು, ದೇ ಡಿಡ್ ನಾಟ್ ಅಲೌ ಅಸ್ ಟು ಟೇಕ್ ದ ಫೋಟೋಗ್ರಾಫ್ಸ್. ಆ್ಯಂಡ್ ಯಾಕಂದರೆ ದೇ ವಾಂಟ್ ಟು ಕೀಪ್ ದರ್ ಆರ್ಟ್ ವೆರಿ ಕನ್ಸರ್ವ್ಡ್. ಚೆನ್ನಾಗಿತ್ತು ಆರ್ಟ್ ಮಾತ್ರ. ದೇ ವರ್ ಆಲ್ ಪೇಂಟಿಂಗ್ಸ್ ಓವರ್ ದ ವಾಲ್ಸ್. ಆ್ಯಂಡ್ ಒಂದು ಸ್ವಲ್ಪ ಗ್ಲಾಸ್ ಇತ್ತು. ಆ ಗ್ಲಾಸಿಂದ ಏನು ಇದಿರುತ್ತಲ್ಲ ಸನ್ರೈಸು, ಅದು ರಿಫ್ಲೆಕ್ಟ್ ಆಗಿ ಒಳಗಡೆ ಬರ್ತಿತ್ತು ನೀವು ನೋಡ್ಬೋದು. ಆ್ಯಂಡ್ ಕಲರ್ ಚೇಂಜ್ ಆಗ್ತಿತ್ತು ಒಳಗಡೆ ಬರುವಾಗೆಲ್ಲ, ಲೈಕ್ ದ ರೇನ್ಬೋ, ಡಿಫ್ರೆಂಟ್ ಕಲರ್ಸ್. ಪ್ಲೇಸ್ ವಾಸ್ ಗುಡ್ ನೋಡ್ಬೋದು. ಈಗ ಸ್ವಲ್ಪ ಟೆಂಪ್ರೇಚರ್ ಡ್ರಾಪ್ ಆಗಿದೆ ಇಲ್ಲಿ, ಚಳಿ ಇಲ್ಲ. ಐ ಥಿಂಕ್ ಇಟ್ಸ್ 14 to 13 degrees ನಾವು. ಸೊ 9 ಮನತ್ ಫಾರ್ ಟೂರಿಸ್ಟ್ ಆ್ಯಂಡ್ 2 ಮನತ್ ಫಾರ್ ಲೋಕಲ್ಸ್. ನಾನು 9 ಮನತ್ ಪೇ ಮಾಡಿದೆ, ಇವರು 2 ಮನತ್ ಪೇ ಮಾಡಿದೆ. ಸೊ ಗೈಸ್ ನೋಡ್ಬೋದು, ವಿ ಆರ್ ಕರೆಂಟ್ಲಿ ಅಟ್ ಶೆಕ್ಕೀಸ್ ಓಲ್ಡ್ ಸಿಟಿ. ಓಲ್ಡೆಸ್ಟ್ ಇಡೀ ಸಿಟಿನೇ ತುಂಬ ಹಳೆಯದು. ನೀವು ನೋಡ್ಬೋದು ಇಡೀ ಅಜರ್ಬೈಜಾನಲ್ಲಿ. ಸೊ ಗೈಸ್ ನಾವೀಗ ಕಿಶ್ ಅದಾಸಿಗೆ ಎಂಟ್ರಿ ಆಗಿದ್ದೀವಿ. ಕಿಶ್ ಅದಾಸಿ ನೋಡ್ಬೋದು, ಇಲ್ಲೊಂದು ಬ್ರಿಡ್ಜ್ ಇದೆ. ಎಸ್, ಇಲ್ಲೆಲ್ಲ ಆ್ಯಕ್ಚುಲಿ ರಿವರ್ ಇದು. ಈಗ ನೀರಿಲ್ಲ ಕರೆಂಟ್ಲಿ, ಮಳೆ ಆದಮೇಲೆ ನೀರು ಬರುತ್ತೆ. ಒಂದು ಹಿಡನ್ ಪ್ಲೇಸಿಗೆ ಹೋಗ್ತಿದ್ದೀವಿ ಈಗ. ಯಾವ ಪ್ಲೇಸ್ ಅಂತ you will see there only. Let's go.
ಸೊ ಗೈಸ್ ನೋಡ್ಬೋದು ಕಿಶ್ ಅಲ್ಬೇನಿಯನ್ ಟೆಂಪಲ್ ಅಂತ ಇದ್ರ ಹೆಸರು. ಬನ್ನಿ ಹೋಗೋಣ. ಸೊ ಗೈಸ್ ನೋಡ್ಬೋದು ಇದು ಅಲ್ಬೇನಿಯನ್ ಚರ್ಚ್. ಇದು ನೀವು ಶೆಕ್ಕಿಗೆ ಬಂದರೆ ಇದು ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಕ್ರೇಜಿ ಆಗಿದೆ ತಾನೇ ಬಿಲ್ಡಿಂಗು. ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ. 9 ಮನ್ನಾತಂತೆ ಒಳಗೆ ಹೋಗೋಕ್ಕೆ. ಲೆಟ್ಸ್ ಗೋ. ಸೊ ಗೈಸ್ ನೋಡ್ಬೋದು ಇದೆ ಅಲ್ಬೇನಿಯನ್ ಚರ್ಚು. ಇದು ಒಂದು 8ರಿಂದ 9 ಸೆಂಚುರಿ ಹಳೆಯ ಚರ್ಚ್. ನೋಡ್ಬೋದು ಯಾವ ಥರ ಇನ್ನೂ ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿ ಅಂತ. ಯು ಕ್ಯಾನ್ ಸಿ ದ ವ್ಯೂ, ಇಟ್ಸ್ ಆಸಮ್. ನೋಡ್ಬೋದು ಕ್ರೇಜಿ ಅಲ್ವಾ? ನೋಡಿ ಸಖತ್ತಾಗಿದೆ ಮಾತ್ರ ವ್ಯೂ. ಗೈಸ್ ನೀವು ನೋಡ್ಬೋದು ಇದ್ರ ಬ್ಯಾಕ್ ಸೈಡ್ ಬಂದಿದ್ದೀನಿ ಯಾವ ಥರ ಇದೆ ಅಂತ. ಯು ಕ್ಯಾನ್ ಸಿ ದ ವ್ಯೂ. ಬೇಸಿಕ್ಲಿ ಇಲ್ಲಿ ಸಣ್ಣ ಸಣ್ಣ ಮಾಡೆಲ್ಸ್ಗಳು ಇದ್ದಾವೆ, ಆರ್ಟಿಸ್ಟ್ಗಳು ಮಾಡಾಕಿದ್ದಾರೆ ಆ ಫ್ರೇಮಲ್ಲಿ. ಸೊ ಅದನ್ನು ತೋರಿಸ್ತೀನಿ. ಸೊ ಗೈಸ್ ಮೂಳೆಗಳು ಕ್ರಿಪ್ಟ್ ಆಫ್ ದ ಅರ್ಲಿ ಮಿಡಲ್ ಏಜಸ್ ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ ಮೂಳೆಗಳು. ಐ ಥಿಂಕ್ ರಿಫ್ಲೆಕ್ಷನಿಗೆ ಕ್ಲೀನಾಗಿ ಕಾಣ್ತೀರ ಅನ್ಸುತ್ತೆ. ಸಾರಿ, ಯು ಕ್ಯಾನ್ ಸಿ ದೇರ್. ದೀಸ್ ಆರ್ ದ ಹ್ಯೂಮನ್ ಬೋನ್ಸ್ ಆಫ್ ದ ಮಿಡಲ್ ಏಜಸ್. ಅಲ್ಲಿ ನೋಡಿ ಸ್ಕಲ್ ನೋಡಿ. ವಾವ್. ಸೊ ಗೈಸ್ ನೀವು ನೋಡ್ಬೋದು ಇದು ದ ವಾಲ್ ಆ್ಯಂಡ್ ದ ಫೌಂಡೇಶನ್ ಆಫ್ ಆನ್ಷಿಯಂಟ್ ಟೆಂಪಲ್ ಅಂತ. 2nd ಸೆಂಚುರಿ ಇರ್ಬೋದು BC. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ. ಕ್ರೇಜಿ ಅಲ್ವಾ? ಸೊ ಗೈಸ್ ಇದು ಕಾಕೇಶಿಯನ್ ಅಲ್ಬೇನಿಯನ್ ಟೆಂಪಲ್ ಇಂದು ಹಿಸ್ಟ್ರಿ ತೋರಿಸ್ತೀನಿ ನೋಡಿ. ಫೋಟೋಸಿಗೆ ಹೋಗೋಣ. ಸೊ ಈ ಥರ ಇತ್ತು ಇದ್ರದ್ದು ಏನು ಫೌಂಡೇಶನ್ ಅಂತ ಹೇಳ್ತಿರೋ ಈ ಇದ್ರದ್ದು ಪ್ಲ್ಯಾನು. ಈ ನೋಡಿ ಈ ಥರ ಕನ್ಸೆಪ್ಟ್ ಆಗಿದ್ದು ಆರ್ಕಿಟೆಕ್ಟಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ನೆಕ್ಸ್ಟ್ ಲೆವೆಲ್ ಇದು ನೋಡ್ಬೋದು. ಇದು ಐ ಥಿಂಕ್ ಇನ್ ವಿಂಟರ್ಸ್ ಫೋಟೋಸ್ ನೋಡಿ. ಇದು ಹಳೆ ಫೋಟೋ ಅನಿಸುತ್ತೆ ನೋಡಿ. 360 ವ್ಯೂ. ಕ್ರೇಜಿ ಅಲ್ವಾ? ಸೊ ಗೈಸ್ ನೋಡ್ಬೋದು ಈ ಚರ್ಚ್ ಯಾವ ಥರ ಇದೆ ಅಂತ. ಯು ಕ್ಯಾನ್ ಸಿ ಹಿಯರ್. ಇಲ್ಲಿ ಇದನ್ನು ತೋರಿಸ್ಬಿಡ್ತೀನಿ. ಯಾವ ಇನ್ ದ ನೇಮ್ ಆಫ್ ಲಾರ್ಡ್ ಜೀಸಸ್ ಆನ್ ದ ಪಿಲ್ಲರ್. ಕ್ರಾಸ್ ಇದು ಆ್ಯಕ್ಚುಲಿ ಇದೊಂದು ಥರ ಕ್ರಾಸು. ಇಲ್ಲಿ ಐರನ್ ಕ್ರಾಸ್ ಇದೆ ನೋಡಿ, ನೋಡ್ಬೋದು. ಎಸ್, ಇದು ಐರನ್ ಕ್ರಾಸು. ಇಲ್ಲಿ ನೋಡಿ ಇದೆಲ್ಲ ಹಳೆಯ ಆರ್ನಮೆಂಟ್ಸ್ಗಳು, ಬ್ರೇಸ್ಲೆಟು, ರಿಂಗು. ಇಲ್ಲಿಂದ ತೋರಿಸ್ಬಿಡ್ತೀನಿ ಕರೆಕ್ಟಾಗಿ. ಇದೆಲ್ಲ ಕಾಣ್ತಿದೆಯಾ? ಆ್ಯಂಡ್ ಇದು ಗ್ಲಾಸ್ ಬೀಡ್ಸು. ಎಸ್. ಸೊ ಗೈಸ್ ಈ ರಿಂಗ್ಸ್ಗಳೆಲ್ಲ ನೋಡಿ, ಇದು ಹಳೆ ಕಾಲದ ರಿಂಗ್ಸು. ಸಿ ಇವೆಲ್ಲ ಜಮ್ ಸ್ಟೋನ್ಸ್ ಆ್ಯಕ್ಚುಲಿ. ಯಾ, ಯು ಕ್ಯಾನ್ ಸಿ ಹಿಯರ್. ಇದು ಮತ್ತು ದ ಕಿಂಗ್ ಆಫ್ ಕಾಕೇಶಿಯನ್ ಅಲ್ಬೇನಿಯನ್ ಕಿಂಗಿನ ಫೋಟೋ ಇದು. 1698 ಇದು. ಇಲ್ಲಿ ನಾನು ತೋರಿಸ್ಬಿಡ್ತೀನಿ ನಿಮ್ಮ ಸೈಡಿಂದ. ಕ್ಯಾನ್ ಸಿ ತುಂಬ ಹಳೆಯ ಜಾಗ ಗಾಯಿಸಿದೆ ನೋಡ್ಬೋದು. ತುಂಬ ಚೆನ್ನಾಗಿ ಡೀಟೇಲ್ಸ್ ಇಟ್ಟಿದ್ದಾರೆ ಟೂರಿಸ್ಟ್ಗೋಸ್ಕರ, ಫಾರಿನ್ ಟೂರಿಸ್ಟ್ಗೋಸ್ಕರ ನೋಡ್ಬೋದು. ಇಷ್ಟು ಕಾಸ್ಟ್ಲಿ ಪ್ರೈಸ್, ಟಿಕೆಟ್ ಪ್ರೈಸ್ ಕೊಟ್ಟು ಇಲ್ಲಿ ಒಳಗೆ ಬರೋದು ತುಂಬ ವರ್ತ್ ಇಟ್ ಅಂತಲೇ ನಾನು ಹೇಳ್ತೀನಿ ನಿಮಗೆ. ಕ್ಯಾನ್ ಸಿ ಇಲ್ಲೂ ನೋಡ್ಬೋದು. ಇಲ್ಲೂ ಬೇರೆ ಬೇರೆ ವಸ್ತುಗಳಿಟ್ಟಿದ್ದಾರೆ, ದಿನ ಬಳಕೆಯ ವಸ್ತುಗಳು. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ಮೇಲೆ ಹೋಗ್ಬಾರ್ದು ಅನಿಸುತ್ತೆ ನಾನು ಅನ್ಕೊಂತೀನಿ. ಅಲ್ಲೇನೋ ಇದೆ
ಯಾರೂ ಹೋಗ್ತಿಲ್ಲ, ನಾನು ಹೋಗಲ್ಲ. ಸೊ ಇಲ್ಲೇನು ನೋಡ್ತಿದ್ದೀರೋ ಇದು ಇಮಿಟೇಷನ್ ಆಫ್ ಅಲೆಕ್ಸಾಂಡರ್ ದ ಗ್ರೇಟ್. ದ ಅಲೆಕ್ಸಾಂಡರ್ ಕಿಂಗ್ ಇದ್ರಲ್ಲ ಅವ್ರದ್ದು ಇಮಿಟೇಷನ್ ಮಾಡಿದ್ದಾರೆ ಕಾಯಿನ್ಸ್ ಮೇಲೆಲ್ಲ. ಯು ಕ್ಯಾನ್ ಸಿ ಹಿಯರ್ ಇಫ್ ಇಟ್ಸ್ ವಿಸಿಬಲ್. ನೋಡಿ ಸರಿ ಝೂಮ್ ಆಗ್ತೀನಿ. ಯು ಕ್ಯಾನ್ ಸಿ ದರ್. ಇದೊಂದು ಆ್ಯಂಡ್ ಇದೊಂದು ನೋಡ್ಬೋದು. ಸೊ ಗೈಸ್ ಹಾಗೆ ಇಲ್ಲೊಂದು ಮೆಮೊರಿಯಲ್ ಕೂಡ ಇದೆ, ಥೋರ್ ಹೈಯರ್ದಲ್ ಅಂತ. ಥೋರ್ ಹೈಯರ್ದಲ್ ಯು ಕ್ಯಾನ್ ಸಿ ಹಿಯರ್. ರೈಟ್. ಕನ್ಕ್ಲೂಡೆಡ್ ದಟ್ ಇಟ್ಸ್ ನಾಟ್ ಮೈಥಾಲಜಿ. ಇದು ಇವರೇ ಇದನ್ನು ಕಂಡುಹಿಡಿದಿದ್ದು. ಈ ಟೆಂಪಲ್ ಏನಿದೆ ಮೈಥಾಲಜಿ ಅಲ್ಲ, ಇದು ಆ್ಯಕ್ಚುಯಲ್ ಹಿಸ್ಟ್ರಿ ಅಂತ. ಸೊ ಲೆಟ್ಸ್ ಗೋ. ಸೊ ಗೈಸ್ ಆ ಕಾಡು ಏನು ನೋಡ್ತಿದ್ದೀರೋ ಅಲ್ಲಿ ನೀವು, ದಟ್ ಫಾರೆಸ್ಟ್, ಆ ಮೌಂಟೇನ್ ಮೇಲ್ಗಡೆ. ಸೊ ಅಲ್ಲಿ ತುಂಬ ಕರಡಿಗಳಿದ್ದಾವೆ. ಇಲ್ಲಿ ಜಾಸ್ತಿ ಕರಡಿ. ಆಸ್ ಕಡೆ ಅಬೌಟ್ ಟೈಗರ್ ಅದೇನು ಇಲ್ಲ, ಇಲ್ಲಿ ಕರಡಿನೇ ಇರೋದಿಲ್ಲ. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಪೂರ್ತಿ ಕರಡಿ ಏರಿಯಾ. ಇಲ್ಲೂ ಮನೆಗಳಲ್ಲೆಲ್ಲ ಕರಡಿ ಅಟ್ಯಾಕ್ ಆಗುತ್ತಂತೆ. ಸೊ ಪಾಪ ಇವ್ರು ತುಂಬ ಕೇರ್ಫುಲ್ ಆಗಿರಬೇಕು, ಇರ್ತಾರೆ ಕೂಡ. ಸೊ ಗೈಸ್ ಈಗ ನಾವು ವಾಪಸ್ ಬಾಕು ಸೈಡ್ ಹೋಗ್ತಿದ್ವಿ. ಒಂದು 50 ಕಿಲೋಮೀಟರ್ಸ್ ಇರ್ಬೋದು. ಎಲ್ಲ ಕಾರ್ ಏನಿದೆಯೋ ಇದು US ಇಂದು ನೋಡ್ಬೋದು. ಐ ಥಿಂಕ್ ದೇ ಆರ್ ಇಂಪೋರ್ಟೆಡ್ ಆರ್ ವಾಟ್, ದೇ ಆರ್ ಕಾಟ್. ಓಹ್, ಅದು ಹಿಡ್ದಿರೋದು, ಟ್ರಾಫಿಕ್ ಪೊಲೀಸ್ ಹಿಡ್ದಿರೋದು ಆ್ಯಕ್ಚುಲಿ ಅದು. ಇಲ್ಲಿ ನೋಡಿ ಕ್ಯಾಸ್ಪಿಯನ್ ಸಿ ಆ ಕಡೆ ಸೈಡು ನೋಡ್ಬೋದು. ಇಲ್ಲಿ ಇನ್ನೊಂದೇನಂದರೆ ರೂಲ್ಸು, ನೀವು ಅಲ್ಲಿ ಗಾಡಿ ಪಾರ್ಕ್ ಮಾಡಿ ರೈಟ್ ಸೈಡ್ ಹೋಗಂಗಿಲ್ಲ. ದೇ ವಿಲ್ ಇಂಪೋಸ್ ಎ ಫೈನ್. ನೀವು ನೋಡ್ಬೋದು ಈ ಥರ ಹೋಗಂಗಿಲ್ಲ. ಮತ್ತು ತುಂಬ ಸ್ಪೀಡ್ ಕ್ಯಾಮ್ರಾಸ್ಗಳಿದಾವೆ ಮೇಲ್ಗಡೆ, ಅದನ್ನು ನೀವು ಹುಷಾರಾಗಿ ನೋಡ್ಕೋಬೇಕು. ನೀವೇನಾದರೂ ಓವರ್ ಸ್ಪೀಡಿಂಗ್ ಮಾಡಿದರೆ ಡೈರೆಕ್ಟ್ ಚಲಾನ್ ಬರುತ್ತೆ ನಿಮ್ಮ ಮನೆಗೆ. ಇಲ್ಲೆಲ್ಲ ಲೊಕೇಶನ್, ನಮ್ಮ ಇಂಡಿಯಾದಲ್ಲಿ ಏನಂದರೆ ಲೊಕೇಶನ್ ಚೆನ್ನಾಗಿತ್ತಾ, ಇಲ್ಲೆಲ್ಲಾದರೂ ಪಾರ್ಕ್ ಮಾಡಿದ್ರು ಹೋಗು, ನಡ್ಕೊಂಡು ಹೋಗು ಬಾ. ಇಲ್ಲಿ ಆ ಥರ ಎಲ್ಲ ನಡೆಯಲ್ಲ, ಸ್ಟ್ರಿಕ್ಟ್ ಫೈನ್ ಹಾಕ್ಬಿಡ್ತಾರೆ ನಿಮ್ಮ ಮೇಲೆ. ನೋಡ್ಬೋದು ಇಲ್ಲೆಲ್ಲ ಕ್ಯಾಸ್ಪಿಯನ್ ಸಿ ಇದೆ, ಚೆನ್ನಾಗಿದೆ ವ್ಯೂ.